ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1296ನೇಯ ಮತ್ತು ಅನುಶಾಸನ ಪರ್ವದ 229ನೇಯ ಭಾಗ ಇದು. ವಿಷ್ಣು ಸಹಸ್ರನಾಮದ ಪೂರ್ವಭಾವಿಯಾಗಿ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮಗಳ ಸಂಬಂಧದ ಕುರಿತಾಗಿ ನಾವು ಶ್ರವಣ ಮಾಡ್ತಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಮಹಾನವಮಿ ವಿಜಯದಶಮಿ ಪ್ರಯುಕ್ತಾಃ ಶುಭಾಶಯಾಃ. ಇದಾನೀಂ ಮಯಾ ಸಕುಟುಂಬೇನ ಸಪರಿವಾರೇಣ ವ್ಯಾಹ್ರಿಯಂತೆ ಸ್ತ್ರೀಪುಂರೂಪೋऽಸौ ಭಗವಾನ್ ಯಃ ಬೃಹತಿ ಸಹಸ್ರ ಪ್ರತಿಪಾದ್ಯಃ ಬೃಹತಿ ಸಹಸ್ರಸ್ಯ ಸ್ವರೇಷು ವ್ಯಂಜನೇಷು ಚ ಸಂಸ್ಥಿತಃ ಪುರುಷಸ್ಯ ನಾಡೀಷು ಚ ದ್ವಾಸಪ್ತತಿ ಸಹಸ್ರರೂಪೇಣ ಸಂಸ್ಥಿತಃ. ಅಹಸ್ಸು ಶತಂ ವರ್ಷಾಣಿ ಪುರುಷಸ್ಯ ಆಯುಃ ಇತಿ ಕಥ್ಯತೆ. ತತ್ರ 36,000 ಸಂಖ್ಯಕಾಸು ರಾತ್ರಿಷು ಏವಂ ಸಮಾನ ಸಂಖ್ಯಕೇಶು ಅಹಸ್ಸು ಚ ಅಯಮೇವ ಭಗವಾನ್ 72,000 ರೂಪಃ 72,000 ಸಂಖ್ಯೆಯ ಭಗವಂತ ಇದ್ದಾನೆ. ಸೋಯಂ ಭಗವಾನ್ ಸಮಸ್ತಸ್ಯ ಅಸ್ಯ ವಿಶ್ವಸ್ಯ ಆಮಯಾನ್ ಉಪದ್ರವಾಂಶ್ಚ ಪರಿಹೃತ್ಯ ಸಮಸ್ತಾಂ ಸಂಪದಂ ತನೋತು ಇತಿ ಸರ್ವೇ ವಯಂ ಪ್ರಾರ್ಥಯಾಮಃ. ಅಯಂ ಭಗವಾನ್ ವಾಸುದೇವಃ ಸಂಕರ್ಷಣಃ ಪ್ರದ್ಯುಮ್ನಃ ಅನಿರುದ್ಧಃ ಇತಿ ಚತುರ್ಭಿಃ ರೂಪೈಃ ಬೃಹತಿ ಸಹಸ್ರೇಷು ಪ್ರತಿಪಾದ್ಯಃ ಇತ್ಯುಕ್ತಂ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ರೂಪಗಳಿಂದ ಮತ್ತೆ ನಾರಾಯಣ ಎಂಬ 5ನೇ ರೂಪದಿಂದ ಕೂಡ 4 ರೂಪಗಳ ಒಂದು ವ್ಯೂಹ ರೂಪ, 5 ರೂಪಗಳ ಒಂದು ವ್ಯೂಹ ರೂಪದಿಂದ ಆತ ಈ ಬೃಹತಿ ಸಹಸ್ರದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಅಂತನ್ನುವುದನ್ನ ನಾವು ನೋಡಿದ್ದೇವೆ. ಈ ಭಗವಂತನ 4 ರೂಪಗಳು, ಇವುಗಳ ವರ್ಣನ ಚತುರ್ಭಿಃ ಸಾಕಂ ನವತಿಂಚ ನಾಮಭಿಃ ಚಕ್ಕನ್ನ ವೃತ್ತಂ ವ್ಯತೀನ್ ರವಿ ವಿಪತ್ ಅಂತ ಋಗ್ವೇದದ ಒಂದು ಭಾಗ ಅಲ್ಲೂ ಕೂಡ ವರ್ಣಿತ ಆಗಿದೆ. ಆಚಾರ್ಯರು ಜನ್ಮಾದ್ಯಸೇತಃ ಅನ್ನುವ ಬ್ರಹ್ಮಸೂತ್ರದಲ್ಲಿ ಅದನ್ನ ಉದ್ಧರಿಸಿದ್ದಾರೆ. ಆ ಭಗವಂತ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಸಂಹಾರ ಇದಕ್ಕೆಲ್ಲದಕ್ಕೂ ಕೂಡ ಕಾರಣನಾಗಿದ್ದಾನೆ ಅಂತ ಅಲ್ಲಿ ವರ್ಣನೆ ಇದೆ. ಅದನ್ನ ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿಯೇ ಈ ಭಗವಂತನ 4 ರೂಪಗಳನ್ನು ಕೂಡ ಹೇಳಿದ್ದಾನೆ. ನಾಮಭಿಃ ಚತುರ್ಭಿಃ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ 4 ರೂಪಗಳಿಂದ ನವತಿಂ ವ್ಯತೀನ್, ನವತಿಂ ಅಂದ್ರೆ 90, ವ್ಯತೀನ್ ಅತ್ಯಂತ ಶ್ರೇಷ್ಠರಾದ ದೇವತೆಗಳನ್ನ, ವೃತ್ತಂ ವರ್ತುಲವಾದ ಚಕ್ರದಂತೆ
ಅವಿವಿಪತ್ ಅಂದ್ರೆ ತಿರುಗಿಸಿದನು ಅಂತ. ಈ 4 ರೂಪಗಳ ಮತ್ತು 5 ರೂಪಗಳ ಮಹತ್ವ ಎಂಥದ್ದು? ನಮ್ಮ ಶರೀರದ ಆರೋಗ್ಯವನ್ನು ಪಾಲನೆ ಮಾಡುವ ದೃಷ್ಟಿಯಿಂದ ಮತ್ತೆ ಶಾಸ್ತ್ರದ ಪ್ರತಿಯೊಂದು ಭಾಗದಲ್ಲೂ ಕೂಡ ಆ 4 ಅಥವಾ 5 ರೂಪಗಳ ಮಹತ್ವ ಎಂಥದ್ದು ಅಂತ ಅನ್ನೋದನ್ನ ಇದು ವರ್ಣಿಸ್ತದೆ. ಆ 90 ದೇವತೆಗಳು ಯಾರು? 91 ದೇವತೆಗಳ ಒಂದು ಗುಂಪು. ವಸು, ರುದ್ರ, ಆದಿತ್ಯರು ಅಂತ 3 ವಿಧದ ದೇವತೆಗಳಿದ್ದಾರೆ. 8 ಜನ ವಸುಗಳು, 11 ಜನ ರುದ್ರರು, ವಿಷ್ಣುವನ್ನು ಬಿಟ್ಟು 11 ಜನ ಆದಿತ್ಯರಿದ್ದಾರೆ. ಒಟ್ಟಾರೆ ಆದಿತ್ಯರು 12 ಜನ ಇದ್ದಾರೆ. ಅದರಲ್ಲಿ ವಿಷ್ಣುವನ್ನು ಬಿಟ್ಟರೆ 11 ಜನ ಇದ್ದಾರೆ. ಈ ಎಲ್ಲ ಸಂಖ್ಯೆ ಸೇರಿ 30 ಸಂಖ್ಯೆ ಆಗ್ತವೆ. 8 ಜನ ವಸುಗಳು, 11 ಜನ ರುದ್ರರು, 11 ಜನ ಆದಿತ್ಯರು, ಒಟ್ಟು 30 ಜನ ಆಗ್ತಾರೆ. ಮರುತ್ತುಗಳು 49 ಜನ. ಇವರೆಲ್ಲ 18ನೇ ಕಕ್ಷಾದಲ್ಲಿ ಪರಿಗಣಿತರಾಗಿದ್ದಾರೆ ಬಹುತೇಕರು. ಒಬ್ಬೊಬ್ಬರು ಮೇಲಿನ ಕಕ್ಷಾಗಳಲ್ಲಿ ಇದ್ದಾರೆ. ಪ್ರವಾಹ ವಾಯು, ಅಹಂಕಾರಿಕ ವಾಯು ಮೊದಲಾದವರು. ಮುಖ್ಯ ಪ್ರಾಣ ಒಬ್ಬನ್ನ ಈ ಮರುತ್ತುಗಳ ಜೊತೆ ಸೇರಿಸಿದ್ರೆ 50 ಜನ ಮರುತ್ತುಗಳಾಗ್ತಾರೆ. ಒಟ್ಟು 80 ಜನ ಆದ್ರೆ ಇವರು ದಶ ಪ್ರಜಾಪತಿಗಳು. 10 ಜನ ಪ್ರಜಾಪತಿಗಳು. ಅವ್ರು ಯಾರು ಅಂದ್ರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತೆ ದಶಮಃ ತತ್ರ ನಾರದ ಅಂತ ವರ್ಣನೆ ಮಾಡಿರುವಂತೆ 10 ಜನ ಪ್ರಜಾಪತಿಗಳು. ಹೀಗೆ 90 ಜನರನ್ನ ದೇವಶ್ರೇಷ್ಠರು ಅಂತ ವರ್ಣನೆ ಮಾಡಿದ್ದಾರೆ. ಅವರೆಲ್ಲರನ್ನು ಅವರವರ ಪದವಿಯಲ್ಲಿ ತಿರುಗಿಸ್ತಾನೆ ಅಂತ ಹೀಗೆ ಅದರ ಅರ್ಥ ಇದೆ. ಪದವಿಯಲ್ಲಿ ಆ ದೇವತೆಗಳನ್ನು ತಿರುಗಿಸುವುದು ಅಂದ್ರೆ ಏನರ್ಥ? ಈ ಹಿಂದೆ ಅನೇಕ ಬಾರಿ ಸೃಷ್ಟಿಗಳಾಗಿ ಹೋಗಿವೆ. ಆ ಎಲ್ಲಾ ಸೃಷ್ಟಿಗಳಲ್ಲೂ ಕೂಡ ಹಿಂದಿನ ಅನೇಕ ಜನ ಬ್ರಹ್ಮರಿದ್ದರು. ಆಯಾ ದೇವತೆಗಳ ಪದವಿಯಲ್ಲಿ ಯಾವ ದೇವತೆಗಳು ಇರ್ತಾರೆ ಅವರೆಲ್ಲ ಮುಕ್ತರಾಗಿ ಹೋದ್ಮೇಲೆ ಚತುರ್ಮುಖನು ಮುಕ್ತನಾಗ್ತಾನೆ, ಆಯಾ ದೇವತೆಗಳು ಮುಕ್ತರಾಗ್ತಾರೆ. ಅವರೆಲ್ಲ ಮುಕ್ತರಾದ ಮೇಲೆ ಮತ್ತೊಬ್ಬ ದೇವತೆ ಆ ಗುಂಪಿಗೆ ಬರ್ತಾನೆ. ಮತ್ತೆ ಕೆಲವು ಬಾರಿ ಗಣದೇವತೆಗಳಿದ್ದಾಗ, ಗುಂಪಿನ ದೇವತೆಗಳಿದ್ದಾಗ ದೇವತೆಗಳ ಮತ್ತೊಂದು ಗಣ ಆ ಗುಂಪಿಗೆ ಬಂದು ಸೇರ್ತದೆ. ಹೀಗೆ ಈಗ ನಡೆದಿರುವಂತಹ ಒಂದು ಸೃಷ್ಟಿ ಚಕ್ರದಲ್ಲಿ ಯಾವ ದೇವತೆಗಳಿದ್ದಾರೆ ಅವರೆಲ್ಲ ಮುಕ್ತರಾದ್ಮೇಲೆ ಹಿಂದೆ ಇರುವಂತಹ ಇವರ ಹಿಂದಿನ ಸರದಿಯಲ್ಲಿ ಇರುವಂತಹ ದೇವತೆಗಳು ಮತ್ತೆ ಅವರ ಸ್ಥಾನಕ್ಕೆ ಬರ್ತಾರೆ. ಹೀಗೆ ನಾವೆಲ್ಲ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಸೃಷ್ಟಿ ಅನಾದಿ ಕಾಲದಿಂದ ನಡೆದಿರುವುದರಿಂದ ಧಾತ ಯಥಾಪೂರ್ವ ಕಲ್ಪಯತ ಅಂತ ಬಂದಿರುವುದರಿಂದ ಇದನ್ನ ನಾವು ಆ ಚಕ್ರದಂತೆ ಈ ಎಲ್ಲ ದೇವತೆಗಳನ್ನು ತಿರುಗಿಸ್ತಾ ಇದ್ದಾನೆ ಈ ಚತುರ್ರೂಪಿಯಾದ ಭಗವಂತ ಅಂತ ನಾವು ತಿಳ್ಕೊಳ್ಬೇಕು. ನಮಗ್ ಬರೋ ಪ್ರಶ್ನೆ ಏನಂದ್ರೆ, ಇದೇ ದೇವತೆಗಳನ್ನ ಯಾಕೆ ಹೇಳಿದ್ದಾರೆ ಇಲ್ಲಿ? ಇನ್ನೂ ಅನೇಕ ಜನ ದೇವತೆಗಳಿದ್ದಾರಲ್ಲ. ಇಲ್ಲಿ ಮುಖ್ಯ ಪ್ರಾಣನ ಬಗ್ಗೆ ಬಂತು, ಆದ್ರೆ ಚತುರ್ಮುಖ ಬ್ರಹ್ಮನ ಬಗ್ಗೆ ಇಲ್ಲಿ ಬರಲಿಲ್ಲ. ಅನೇಕ ದೇವತೆಗಳು ಹೀಗೆಲ್ಲ ಇರುವಾಗ ಆ ಎಲ್ಲ ದೇವತೆಗಳನ್ನು ಬಿಟ್ಟು ಇವರನ್ನೇ ಯಾಕೆ ಹೇಳಿದ್ದಾರೆ? ಒಂದು ಉದಾಹರಣೆಗೆ ಇಲ್ಲಿ ಗರುಡನ ಹೆಸರು ಬರಲಿಲ್ಲ. ಆದ್ರಿಂದ ಅನೇಕ ದೇವತೆಗಳನ್ನು ಬಿಟ್ಟಿದ್ದಾರೆ. ಆ ಬಿಟ್ಟು ಕೆಲವೇ ದೇವತೆಗಳ ಹೆಸರುಗಳನ್ನು ಹೇಳುವುದ್ರ ಉದ್ದೇಶ ಏನು ಅಂತ ಒಂದು ಜಿಜ್ಞಾಸೆ ಬರ್ತದೆ. ಆ ಜಿಜ್ಞಾಸೆಗೆ ಹೀಗೆ ಉತ್ತರ ಹೇಳ್ಬಹುದು ಅಂತ ನಾನು ಭಾವಿಸಿದ್ದೇನೆ. ಅದನ್ನ ತಮ್ಮೆದುರಿಗೆ ಹೇಳ್ತೇನೆ. ಅದು ಈ ಚತುರ್ರೂಪಿಯಾದ ಭಗವಂತನ ಮಹಿಮೆಯ ಒಂದು ಭಾಗ ಆಗ್ತದೆ ಅಂತ ಇಲ್ಲಿಯೇ ಈ ಮಹಾಭಾರತ ಪ್ರವಚನದಲ್ಲಿ ಕೂಡ ಅದನ್ನ ಹೇಳ್ತಾ ಇದ್ದೇನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ 3ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯ ಅಲ್ಲಿ 33 ಜನ ದೇವತೆಗಳ ಬಗ್ಗೆ ವರ್ಣನೆ ಮಾಡ್ತಾರೆ. 33 ದೇವತಾ ಅಂತ ಹೇಳಿ ಈ 33 ದೇವತೆಗಳನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅಲ್ಲೂ ಕೂಡ ವಸುಗಳು, ರುದ್ರರು, ಆದಿತ್ಯರು ಅಂತ ಹೇಳಿದ್ದಾರೆ. ನಾವೀಗ ಚತುರ್ಭಿ ಸಾಕನ್ನ ವತಿಂಚ ನಾಮಭಿಹಿ ಅನ್ನುವಲ್ಲಿ ನೋಡುವ
ವಸುರುದ್ರ ಆದಿತ್ಯರು ಬೇರೆ, ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ವಸುರುದ್ರ ಆದಿತ್ಯರು ಬೇರೆ. ಎಲ್ಲದೂ ಸಂಖ್ಯೆ ಬೇರೆ ಬೇರೆ ಇದೆ. ನಮಗೆ ಪ್ರಧಾನವಾಗಿ ಗೊತ್ತಿರುವಂತೆ ವಸುಗಳು ಅಂದ್ರೆ ಅಗ್ನಿ ಅವರಲ್ಲಿ ಪ್ರಮುಖ. ಇನ್ನು ಉಳಿದ 7 ಜನ ವಸುಗಳು, ಅವರೆಲ್ಲ 18ನೇ ಕಕ್ಷಾದಲ್ಲಿ ಬರ್ತಾರೆ. ಆದಿತ್ಯರು ಅಂದ್ರೆ ವಿವಸ್ವಾನ್, ಅರಿಯಮ, ಪೂಷ, ತ್ವಷ್ಟ, ಸವಿತಾ, ಭಗಃ, ಹೀಗೆಲ್ಲ ಇವರೆಲ್ಲ ಆದಿತ್ಯರು ಅಂತ ಕರೆಸ್ಕೊಂಡಿದ್ದಾರೆ. ಅದರಲ್ಲಿ ವಿಷ್ಣು ಮತ್ತು ಇಂದ್ರ ಇಬ್ರು ಕೂಡ ಸೇರ್ಕೊಂಡಿದ್ದಾರೆ. ರುದ್ರರು ಅಂದ್ರೆ ಪಾರ್ವತೀಪತಿಯಾದ ರುದ್ರನನ್ನು ಸೇರಿಸಿ 11 ಜನ ರುದ್ರರು. ಇದು ನಮಗೆಲ್ಲ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು. ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವಸು ಮತ್ತು ರುದ್ರ, ಆದಿತ್ಯ ಈ ಶಬ್ದಗಳಿಂದ ಬೇರೆಯವರನ್ನೇ ಹೇಳಿದ್ದಾರೆ. ಮುಖ್ಯ ಪ್ರಾಣ, ಗರುಡ, ಶೇಷ, ರುದ್ರ, ಮತ್ತೆ ಅವರ ಪತ್ನಿಯರು, ಮತ್ತೆ ದೇವೇಂದ್ರ, ಮನ್ಮಥ, ಇಷ್ಟು ಜನ ವಸುಗಳು ಅಂತ ಕರೆಸ್ಕೋತಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮತ್ತೆ ಅದರ ಭಾಷ್ಯದಲ್ಲಿ ಬರುವಂತೆ 8 ಜನನೇ, ಸಂಖ್ಯೆ 8. ಆದ್ರೆ ಈ ವಸುಗಳ ವರ್ಣನೆ 2 ಕಡೆ ಬೇರೆ ಬೇರೆ ಕಡೆ ಇದೆ. ರುದ್ರರು ಅಂದ್ರೆ ಪಾರ್ವತೀಪತಿಯಾದ ಶಿವನನ್ನು ಹಿಡಿದು 11 ಜನ ರುದ್ರರು, ಪ್ರಸಿದ್ಧವಾಗಿ ನಮ್ಗೆ ಗೊತ್ತಿರುವಂತೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ವಾಯುಪುತ್ರ ಆದಂತಹ ಪ್ರಾಣ, ಅಪಾನ ಮೊದಲಾದವರು, ನಾಗಕೃಕಲ ಮೊದಲಾದ, ಕೂರ್ಮ, ಕೃಕಲ ಮೊದಲಾದವರು, ಮತ್ತು ಬೃಹಸ್ಪತಿ, ಇವರು 11 ಜನ ರುದ್ರರಿದ್ದಾರೆ. ಆದಿತ್ಯರು ಕೂಡ ಸ್ವಲ್ಪ ಒಂದೆರಡು ಸಂಖ್ಯೆ ವ್ಯತ್ಯಾಸವಾಗಿ ಆದಿತ್ಯರ ಸಂಖ್ಯೆಯು ಇಲ್ಲೇ ಬರ್ತದೆ. ಈ ಇಂದ್ರ ಮತ್ತು ವಿಷ್ಣು ಇವರಿಬ್ಬರನ್ನು ಹೊರತುಪಡಿಸಿದರೆ 10 ಜನ ಆದಿತ್ಯರಾಗ್ತಾರೆ. ಧಾತ್ರಿಯ ಮಾದ್ಯಾಹ ಆದಿತ್ಯಾಹ, ವಿವಸ್ವಾನ್, ಅರಿಯಮ, ಪೂಷ, ತ್ವಷ್ಟಾಥ, ಸವಿತಾ, ಭಗಃ ಅಂತ ಹೀಗೆ. ಅದರಲ್ಲಿ ಇಂದ್ರ ಮತ್ತು ವಿಷ್ಣುವನ್ನು ಹೊರತುಪಡಿಸಿದ್ರೆ ಉಳಿದ 10 ಜನ ಆದಿತ್ಯರು. ಅದಕ್ಕೆ ಯಮ ಮತ್ತು ಚಂದ್ರರಿಬ್ಬರನ್ನು ಸೇರಿಸಬೇಕು. ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಯಮ ಚಂದ್ರರಿಬ್ಬರು ಆದಿತ್ಯರಲ್ಲಿ ಸೇರಲಿಲ್ಲ. ಆದ್ರೆ ಬೃಹದಾರಣ್ಯಕ ಉಪನಿಷತ್ತಿನ ಗಣನೆ ಒಂದು ಬೇರೆ ಇದೆ. ಯಮ ಚಂದ್ರನನ್ನು ಸೇರಿಸಿ ಉಳಿದ 10 ಜನ ಆದಿತ್ಯರು, ವಿವಸ್ವಾನ್, ಅರಿಯಮ, ಪೂಷ, ಇವರೆಲ್ಲ 12 ಜನ ಆದಿತ್ಯರಾಗ್ತಾರೆ ಅಂತ ಅಲ್ಲಿ ವರ್ಣನೆ ಇದೆ. ಮತ್ತೆ ಈ ವಜ್ರಾಯುಧ ಅಭಿಮಾನಿಯಾದಂಥ ಇಂದ್ರನ ಮಗ ಒಬ್ಬ, ನಾನು ಹೇಳುವಾಗ ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿದೆ. ಒಬ್ಬ ವಿಶ್ವಕ್ಸೇನ, ಮತ್ತೆ ಇಂದ್ರನ ಮಗನಾದಂಥ ಜಯಂತ ಒಬ್ಬ. ವಿಶ್ವಕ್ಸೇನ ಆ ಸಿಡಿಲಿಗೆ, ವಜ್ರಾಯುಧಕ್ಕೆ ಅಭಿಮಾನಿ ಅಂತ ಕೇಳಿ ಬರ್ತದೆ. ಹೀಗೆ ಒಟ್ಟು 33 ಜನ ದೇವತೆಗಳನ್ನು ಬೃಹದಾರಣ್ಯಕ ಉಪನಿಷತ್ತು ಪ್ರತಿಪಾದನೆ ಮಾಡ್ತದೆ. ಹೀಗೆ ನಾವು ಎಲ್ಲರೂ ತಿಳ್ಕೊಂಡಿರುವಂತೆ ವಸುರುದ್ರಾದಿತ್ಯರು ಬೇರೆ ಇದ್ದಾರೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂತಹ ವಸುರುದ್ರಾದಿತ್ಯರು ಬೇರೆ ಇದ್ದಾರೆ. ಇದನ್ನ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ ಅನೇಕ ಜನ ದೇವತೆಗಳಿರುವಾಗ ಈ 33 ಜನ ದೇವತೆಗಳ ವರ್ಗೀಕರಣವನ್ನು ಬೃಹದಾರಣ್ಯಕ ಉಪನಿಷತ್ತು ಹೇಗೆ ಮಾಡಿದೆ, ಕೆಲವು ದೇವತೆಗಳನ್ನ ಅಲ್ಲಿ ಬಿಟ್ಟಿದೆಯಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ದಕ್ಷ, ಅಗ್ನಿ ಇವರೆಲ್ಲ ಅವರು ಕೂಡ ದಕ್ಷಾಗ್ನಿ ಪ್ರಮುಖ ಸರ್ವೇ ಪ್ರಾಣ ಏವ ಹಿ ವಾಯುಜಾಹ. ದಕ್ಷ, ಅಗ್ನಿ ಮೊದಲಾದವರನ್ನ ಬೃಹದಾರಣ್ಯಕ ಉಪನಿಷತ್ತು ಆ ದೇವತೆಗಳ ಗುಂಪಿನಲ್ಲಿ ಸೇರಿಸಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ವಾಯುಪುತ್ರರಾದಂತಹ ಇಂದ್ರಿಯಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಉಳಿದ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಅವರೂ ಬರ್ತಾರೆ. ರುದ್ರನೊಬ್ಬನನ್ನ ಈ 33 ದೇವತೆಗಳಲ್ಲಿ ಸೇರಿಸಿದೆ ಬೃಹದಾರಣ್ಯಕ ಉಪನಿಷತ್ತು. ಆದ್ರೆ ಉಳಿದ 10 ಜನ ರುದ್ರನನ್ನ ಸೇರಿಸಲಿಲ್ಲ. ಯಾಕೆಂದ್ರೆ ಬೇರೆ ರುದ್ರರೆಲ್ಲ ಶಿವನಲ್ಲೇ ಅಂತರ್ಭಾವ ಹೊಂದುವುದರಿಂದ ಅವರನ್ನ ಸೇರಿಸಲಿಲ್ಲ. ಅನಿರುದ್ಧ ತನ್ನ ತಂದೆಯಾದಂತಹ ಮನ್ಮಥನಲ್ಲಿ ಅಂತರ್ಭಾವ ಹೊಂದುವುದರಿಂದ ಅವನನ್ನು ಸೇರಿಸಲಿಲ್ಲ. ಮನ್ಮಥ ಈ 33ರಲ್ಲಿ ಬಂದಿದ್ದಾನೆ. ಅವನು ಆ 8 ಜನ ವಸುಗಳಲ್ಲಿ ಒಬ್ಬ ಅಂತ ಬೃಹದಾರಣ್ಯಕದಲ್ಲಿ ಪರಿಗಣಿತ ಆಗಿದ್ದಾನೆ. ಆದ್ರಿಂದ ಅನಿರುದ್ಧನನ್ನು ಹೇಳಲಿಲ್ಲ. ಇಂದ್ರನ ಮಗ ಜಯಂತ, ಅವನು ಮನುವಿಗಿಂತ ಕಡಿಮೆಯವನಾದ್ರೂ ಕೂಡ ಮನುವಿನ ಆವೇಶ ಇದ್ದವನು. ಆದ್ರಿಂದ ಅವನನ್ನ ಇಲ್ಲಿ ಪರಿಗಣಿಸಿದ್ದಾರೆ. ಅವನೇ ಈ ಯಜ್ಞದ ಯಜ್ಞದಲ್ಲಿ ವಧಿಸಲ್ಪಡುವಂತಹ ಪಶುವಿನ ಅಭಿಮಾನಿ ಅಂತ ಹೇಳಿದ್ದಾರೆ.
ಆದ್ರಿಂದ ಮನುವಿನ ಆವೇಶವುಳ್ಳಂತಹ ಜಯಂತನನ್ನು ಹೇಳಿದ್ರಿಂದ ಮನುವನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ, ಸ್ವಯಂಭೂ ಮನುವನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ಅಶ್ವಿನಿ ದೇವತೆಗಳು ನಿವೃತ್ತಿ, ಕುಬೇರ, ವಿನಾಯಕ ಇವರೆಲ್ಲ ಅರ್ಯಮ ಎಂಬತಕ್ಕಂಥ ಆದಿತ್ಯನಲ್ಲಿ ಮತ್ತು ಅಂಶ ಮೊದಲಾದ 4 ಆದಿತ್ಯರಲ್ಲೂ ಕೂಡ ವಿಶೇಷ ಆವೇಶವನ್ನು ಹೊಂದಿದ್ದಾರೆ. ಆ ಆದಿತ್ಯರನ್ನ ಇಲ್ಲಿ ತಗೊಂಡಿರುವುದರಿಂದ ಧಾತೃ ಅರ್ಯಮ ಮೊದಲಾದ ಆದಿತ್ಯರನ್ನ ಬೃಹದಾರಣ್ಯಕ ಉಪನಿಷತ್ತು ಹೆಸರಿಸಿರುವುದರಿಂದ ಅವರಲ್ಲಿ ಇರುವಂತಹ ಅವರಲ್ಲಿ ಆವಿಷ್ಟರಾದಂತಹ ಅಶ್ವಿನಿ ದೇವತೆಗಳು, ನಿವೃತ್ತಿ, ಕುಬೇರ ಮೊದಲಾದವರು ಅಲ್ಲಿ ಬಂದು ಬಿಡ್ತಾರೆ. ಅರ್ಯಮಾದಿಗಳನ್ನು ಹೇಳಿದ್ದರಿಂದ ಅಶ್ವಿನಿ ದೇವತೆಗಳು ಮೊದಲಾದವರನ್ನು ಹೇಳಿದಂತಾನೆ. ಹೀಗೆ ಅನೇಕ ದೇವತೆಗಳನ್ನ ಅಲ್ಲಿ ಹೆಸರಿಸದೇ ಹೋದ್ರೂ ಕೂಡ ಆ ಎಲ್ಲ ದೇವತೆಗಳು ಇನ್ನು ಕೆಲವರ ಜೊತೆಗೆ ಪರಿಗಣಿತರಾಗಿ ಉಪನಿಷತ್ತಿನಲ್ಲಿ ಅಭಿಪ್ರೇತರಾಗುವುದರಿಂದ ಅವರನ್ನು ಪ್ರತ್ಯೇಕವಾಗಿ ಹೇಳದೇ ಇದ್ದದ್ದು ತಪ್ಪೇನಲ್ಲ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಒಂದು ಸಮಾಧಾನ ಇದೆ. ಅದೇ ಸಮಾಧಾನವನ್ನು ನಾವು ಈ ಚತುರ್ಭಿ ಸಾಕಂ ನವತಿಂಚ ನಾಮಭಿಹಿ ಅನ್ನೋರ್ಲಿ ಕೂಡ ಇಟ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಇಷ್ಟನ್ನೆಲ್ಲ ದೀರ್ಘವಾಗಿ ಹೇಳಿದೆ ನಾನು. 4 ರೂಪಗಳಿಂದ ಭಗವಂತ ಈ ಜಗತ್ತಿನೆಲ್ಲ ತಿರುಗಿಸುವುದು ಅಂದ್ರೆ ಇಲ್ಲೇನು 8 ಜನ ವಸುಗಳು, 11 ಜನ ರುದ್ರರು, 11 ಜನ ಆದಿತ್ಯರು ಅಂತೆಲ್ಲ ಬಂತಲ್ಲ, ಅವರವರ ಜೊತೆಗೇನೆ ಉಳಿದವರು ಕೂಡ ಬಂದಿದ್ದಾರೆ. ಯಾರ್ಯಾರು ಬರ್ತಾರೆ ಅದನ್ನ ನಾವು ಹೀಗೆ ಅರ್ಥ ಮಾಡ್ಕೊಳ್ಳೋಣ. ಗರುಡನ ಹೆಸರು ಬರಲಿಲ್ಲ. ಈ ವಸು, ರುದ್ರ, ಆದಿತ್ಯ ಹೀಗೆ 90 ಜನಗಳನ್ನ ಏನು ಚತುರ್ಭಿ ಸಾಕಂ ನವತಿಂಚ ನಾಮಭಿಹಿ ಅನ್ನೋ ವೇದ ಮಂತ್ರ ಹೇಳಿದೆ, ಅಲ್ಲಿ ಗರುಡನ ಹೆಸರು ಬರಲಿಲ್ಲ. ಗರುಡನ ಹೆಸರು ಬರದೇ ಹೋದ್ರೂ ಕೂಡ, ಶೇಷನ ಹೆಸರು ಬರದೇ ಹೋದ್ರೂ ಕೂಡ, ಗರುಡ ಶೇಷರಿಬ್ಬರೂ ಕೂಡ ಆ ಸಮಾನ ಕಕ್ಷಾದಲ್ಲಿರುವಂತಹ ರುದ್ರನ ಜೊತೆಗೆ ಅವರು ಕೂಡ ಪರಿಗಣಿತರಾಗ್ತಾರೆ. ರುದ್ರನ ಹೆಸರು ಆ ಏಕಾದಶಿ ರುದ್ರರಲ್ಲಿ ಬಂದಿದೆ. ಆದ್ರಿಂದ ಗರುಡ ಶೇಷ ರುದ್ರರನ್ನು ಕೂಡ ಗರುಡ ಶೇಷರನ್ನು ಕೂಡ ಹೇಳಿದಂತಾಯ್ತು. ಮುಖ್ಯ ಪ್ರಾಣನನ್ನು ಹೇಳಿದ್ರಿಂದ ಚತುರ್ಮುಖ ಬ್ರಹ್ಮನನ್ನು ಹೇಳಿದಂತಾಯ್ತು. ತಾರತಮ್ಯ ಕಕ್ಷಾದಲ್ಲಿ ಮೊದಲು ಪರಮಾತ್ಮ ಇದ್ದಾನೆ, ಮುಂದೆ ಲಕ್ಷ್ಮೀದೇವಿ ಇದ್ದಾಳೆ. ಇವರೆಲ್ಲ ದೇವತೆಗಳನ್ನು ತಿರುಗಿಸುವಂಥವರು ಲಕ್ಷ್ಮೀನಾರಾಯಣರೇ ಆಗಿದ್ದಾರೆ. ಅವರಂತೂ ಈ 90 ಗುಂಪಿನಿಂದ ದೂರನೇ ಇದ್ದಾರೆ. ಬ್ರಹ್ಮ ಹೆಸರು ಇಲ್ಲಿ ಬರದೇ ಹೋದ್ರೂ ಕೂಡ ವಾಯುವಿನ ಹೆಸರು ಬಂದಿರುವುದರಿಂದ ವಾಯುವಿನ ಜೊತೆಗೆ ಬ್ರಹ್ಮನೂ ಪರಿಗಣಿತ ಆಗಿದ್ದಾನೆ. ಅವರಿಬ್ಬರು ಪತ್ನಿಯರು ಕೂಡ ಹಾಗೆ ಪರಿಗಣಿತರಾಗಿದ್ದಾರೆ. ಗರುಡ ಶೇಷರಿಬ್ಬರಿಗೂ ರುದ್ರನ ಹೆಸರು ಬಂದಿರುವುದರಿಂದ ರುದ್ರನ ಜೊತೆಗೆ ಅವರು ಪರಿಗಣಿತರಾಗಿದ್ದಾರೆ. ಅವರವರ ಪತ್ನಿಯರು ಕೂಡ ಹಾಗೆ ಪರಿಗಣಿತರಾಗ್ತಾರೆ. ಇಂದ್ರನ ಹೆಸರು ಬಂದಿರುವುದರಿಂದ ಮನ್ಮಥನ ಹೆಸರು ಕೂಡ ಅಲ್ಲಿ 90ರಲ್ಲಿ ಬಂದಿದೆ. ಮನ್ಮಥನ ಹೆಸರನ್ನು ಪ್ರತ್ಯೇಕವಾಗಿ ಬಂದಿಲ್ಲ. ಇಂದ್ರನಿಗೆ ಸಮಾನ ಕಕ್ಷಾಪನ್ನಾದ್ರಿಂದ ಮನ್ಮಥನ ಹೆಸರು ಅಲ್ಲಿ ಸೇರಿ ಹೋಗ್ತದೆ. ಅಹಂ ಪ್ರಾಣನ ಹೆಸರು ಮತ್ತು ಪ್ರವಾಹ ವಾಯುವಿನ ಹೆಸರು, ಅಹಂಕಾರಿಕ ಪ್ರಾಣ ಮತ್ತು ಪ್ರವಾಹ ವಾಯು, ಈ ಇಬ್ಬರು ಆ 49 ಜನ ಮರುತುಗಳಲ್ಲಿ ಇದ್ದೇ ಇದ್ದಾರೆ. ಆದ್ರಿಂದ ತಾರತಮ್ಯ ಕಕ್ಷಾಕ್ಕೇನು ಭಂಗ ಬರಲಿಲ್ಲ. ಮನ್ಮಥ ಬಂದಿರುವುದರಿಂದ ಈ ಮನ್ಮಥನ ಪತ್ನಿಯಾದಂತಹ ಸಪತ್ನೀಕನಾಗಿ ಅವನನ್ನು ಹೇಳಿದಂತಾಗುವುದರಿಂದ ರತಿಯು ಕೂಡ ಬಂದಿದ್ದಾಳೆ. ಆ ಮನ್ಮಥನ ಜೊತೆಗೆ ಅವನ ಮಗ ಅನಿರುದ್ಧನು ಕೂಡ ಪರಿಗಣಿತ ಆಗಿದ್ದಾನೆ. ಶಚಿ ದೇವಿಯು ಕೂಡ ಇಂದ್ರನ ಜೊತೆಗೇನೆ ಬಂದಿದ್ದಾಳೆ. ಭೃಗುರು ವಸಿಷ್ಠೋ ದಕ್ಷಶ್ಚ ಅಂತ ದಕ್ಷ ಪ್ರಜಾಪತಿ ಬಗ್ಗೆ ಹೇಳಿದ್ದಾರಲ್ಲ, ಆ ದಕ್ಷ ಪ್ರಜಾಪತಿಯನ್ನು ಹೇಳಿದ್ರಿಂದ ಅವನಿಗೆ ಸಮಾನರಾದಂತಹ ಬೃಹಸ್ಪತಿ, ಸ್ವಯಂಭುವ ಮನು ಅವರನ್ನು ಕೂಡ ಹೇಳಿದಂತಾಗ್ತದೆ. ಸೂರ್ಯ ದ್ವಾದಶಾದಿತ್ಯರಲ್ಲಿ ಬಂದಿದ್ದಾನೆ, ಅವನು 12ನೇ ಕಕ್ಷಾದಲ್ಲಿದ್ದಾನೆ. ಅವನ ಜೊತೆಗೆ ಚಂದ್ರ ಮತ್ತು ಯಮ ಅವರನ್ನು ಕೂಡ ಹೇಳಿದಂತಾಗ್ತದೆ. ವರುಣನ ಹೆಸರಂತೂ ದ್ವಾದಶಾದಿತ್ಯರಲ್ಲಿ ಇದ್ದೇ ಇದೆ. ನಾರದನ ಹೆಸರು 14ನೇ ಕಕ್ಷಾದಲ್ಲಿ ನಾರದ ಇದ್ದಾನೆ. ಅವನ ಹೆಸರು ದಶಮಸ್ತತ್ರ ನಾರದ ಅಂತ 10 ಪ್ರಜಾಪತಿಗಳಲ್ಲಿ ಅವನು ಬಂದೇ ಇದ್ದಾನೆ. ಅಗ್ನಿ ಅಷ್ಟವಸುಗಳಲ್ಲಿ ಇದ್ದಾನೆ, ಅವನ ಹೆಸರು ಬಂದಿದೆ. ಅವನಿಗೆ ಸಮಾನನಾದಂತಹ ಭೃಗು ಮೊದಲಾದವರು ಆ ಅಗ್ನಿಯನ್ನು ಪರಿಗಣಿಸಿದ್ರಿಂದ ಭೃಗುವನ್ನು ಪರಿಗಣಿಸಿದಂತಾಯಿತು. 15ನೇ ಕಕ್ಷಾದಲ್ಲಿ ವಯೋಸುತಮನು, ವಿಶ್ವಾಮಿತ್ರ ಮೊದಲಾದವರಿದ್ದಾರೆ. ಅಲ್ಲಿಯೇ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಇವರೆಲ್ಲ ಬಂದಿದ್ದಾರೆ.
ಅವರು ಬಂದಿದ್ರಿಂದ ವಿಶ್ವಾಮಿತ್ರನು ಸಮಾನ ಕಕ್ಷಾದಲ್ಲಿರುವುದರಿಂದ ವಿಶ್ವಾಮಿತ್ರನನ್ನು ಕೂಡ ಪರಿಗಣಿಸಿದಂತಾಯ್ತು. ವಯೋಸುತ ಮನುವನ್ನು ಕೂಡ ಅದೇ ಕಕ್ಷಾದಲ್ಲಿ ಬರುವಂತವನನ್ನು ಪರಿಗಣಿಸಿದಂತಾಯ್ತು. ಭೃಗು, ವಚಿಷ್ಠ, ದಕ್ಷ ಇವರ ಹೆಸರುಗಳಂತೂ ಬಂದೇ ಇವೆ. ಆದ್ರಿಂದ 16ನೇ ಕಕ್ಷಾದವರೆಗೂ ಕೂಡ ಎಲ್ಲರನ್ನೂ ಈ 90 ಜನರ ಗುಂಪಿನಲ್ಲಿ ನೇರವಾಗಿ ಹೇಳದೆ ಹೋದ್ರು ಕೆಲವರ ಹೆಸರುಗಳನ್ನು ಪರಿಗಣಿಸಿದ್ರಿಂದ ಉಳಿದ ಹೆಸರುಗಳು ಕೂಡ ಬಂದೇ ಇವೆ. ನಿವೃತ್ತಿ 17ನೇ ಕಕ್ಷಾದಲ್ಲಿದ್ದಾನೆ. ಅವನ ಹೆಸರು ಇಲ್ಲಿ ಬರದೇ ಹೋದ್ರೂ ಕೂಡ ಮಿತ್ರ ಅಂತ ದ್ವಾದಶಾದಿತ್ಯರಲ್ಲಿ ಬಂದಿರುವುದರಿಂದ ಮಿತ್ರನಿಗೆ ಸಮಾನವಾದಂತಹ ನಿವೃತ್ತಿಯು ಕೂಡ ಪರಿಗಣಿತನಾಗಿದ್ದಾನೆ. ಇನ್ನ 18ನೇ ಕಕ್ಷಾದಲ್ಲಿ ಬರುವಂತಹ ಗಣೇಶ, ಕುಬೇರ ಮೊದಲಾದವರಿದ್ದಾರೆ. ಅವರೆಲ್ಲ ಈ ವಸುಗಳಲ್ಲಿ ಆದಿತ್ಯ ರೆಡ್ಡಿ, ರುದ್ರಲ್ಲಿ ಸೇರದೆ ಹೋದ್ರು ಕೂಡ 49 ಜನ ಮರುತುಗಳ ಬಗ್ಗೆ ಬಂತಲ್ಲ, ಅದರಲ್ಲಿ ಪ್ರವಾಹವಾಯು ಮತ್ತೆ ಅಹಂಕಾರಿಕ ಪ್ರಾಣ ಇವುಗಳನ್ನು ಹೊರತುಪಡಿಸಿದ್ರೆ ಉಳಿದ 47 ಜನ ಮರುತುಗಳು 18ನೇ ಕಕ್ಷಾದಲ್ಲಿ ಬರುವುದರಿಂದ ಅವರಿಗೆ ಸಮಾನರಾಗಿ ಕುಬೇರ, ವಿಶ್ವಕ್ಸೇನ, ಗಣೇಶ ಇವರೆಲ್ಲರನ್ನೂ ಕೂಡ ವರ್ಣನೆ ಮಾಡಿದಂತೆ ಹಾಗೆ ಆಗ್ತದೆ. ಅಶ್ವಿನಿ ದೇವತೆಗಳು ಮೊದಲಾದವರನ್ನೆಲ್ಲ ಅಲ್ಲಿ ಸೇರಿಸಿದಂತೆ ಆಗ್ತದೆ. ಮತ್ತೆ ಈ ಸಂಖ್ಯೆಯನ್ನ ಹೇಳಿದವರು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು, ಬ್ರಹ್ಮಸೂತ್ರದ ಭಾಷ್ಯದ ವ್ಯಾಖ್ಯಾನ ಅದು. ಅದರಲ್ಲಿ ಮತ್ತೊಂದು ಪಕ್ಷವನ್ನು ಹೇಳ್ತಾರೆ. ಆದಿತ್ಯ ವಸವೋ ರುದ್ರ ಮೃತಶ್ಚಾಶ್ವಿನಾವಪಿ ಬೃಹಸ್ಪತಿಶ್ಚ ಕಾಮಶ್ಚ ಮನುರ್ದಕ್ಷೋ ವಿನಾಯಕ ಭೃಗುಶ್ಚೈವ ಅನಿರುದ್ಧಶ್ಚ ಧರ್ಮೋ ನಿವೃತ್ತಿರೇವ ಚ ಕುಬೇರ ಸಹಿತ ದೇವ ನವತಿ ಸಂಪ್ರಕೀರ್ತಿತಾ ಅನಂತೋ ಗರುಡೋ ವಾಯು ಚತ್ವಾರೋ ಬ್ರಹ್ಮಣಾ ಸಹ. ಅದರಿಂದ 90 ದೇವತೆಗಳು ಅಂದ್ರೆ ನಿರ್ದಿಷ್ಟವಾಗಿ ಇಂಥವರೇ 90 ದೇವತೆಗಳು ತಗೊಳ್ಬೇಕು ಅಂತ ಆಚಾರ್ಯನು ಹೇಳಲಿಲ್ಲ. ಅದಕ್ಕಾಗಿ ತತ್ವಪ್ರದೀಪದಲ್ಲೇ ತ್ರಿವಿಕ್ರಮ ಪಂಡಿತರು 2 ಈ ಅರ್ಥಗಳನ್ನ ಅದಕ್ಕೆ ಹೇಳಿದ್ದಾರೆ. ಆದಿತ್ಯರು 11 ಜನ, ವಸುಗಳು 8 ಜನ, ರುದ್ರರು 11 ಜನ, ಇದಲ್ಲದೆ ಮರುತ್ತುಗಳು 50 ಜನ. ಇದನ್ನ ಇಟ್ಕೊಂಡಾದ ಮೇಲೆ ಮುಂದೆ ಅಶ್ವಿನಿ ದೇವತೆಗಳು ಬೃಹಸ್ಪತಿ, ಕಾಮ, ಮನು, ದಕ್ಷ, ವಿನಾಯಕ, ಭೃಗು, ಅನಿರುದ್ಧ, ಧರ್ಮ, ನಿರುತಿ, ಕುಬೇರ ಮತ್ತೆ ಗರುಡ, ಶೇಷ, ವಾಯು ಇಷ್ಟು ಜನರ ಇವರನ್ನು ಕೂಡ ತಗೊಂಡಿದ್ದಾರೆ. ಕೊನೆಯ 4 ಜನ ದೇವತೆಗಳನ್ನು ಸೇರಿಸಿದ್ರೆ ಒಟ್ಟು 94 ಜನ ದೇವತೆಗಳಾಗ್ತಾರೆ. ಆ ಮಂತ್ರಕ್ಕೆ ಅರ್ಥ ಮಾಡುವಾಗ 90 ಜನ ದೇವತೆಗಳನ್ನ 4 ರೂಪದ ಭಗವಂತ ತಿರುಗಿಸ್ತಾನೆ ಅಂತ ಒಂದರ್ಥ, ಇನ್ನು 94 ಜನ ದೇವತೆಗಳನ್ನೇ ಭಗವಂತ ತಿರುಗಿಸ್ತಾನೆ ಅಂತ ಮತ್ತೂ ಒಂದು ಅರ್ಥವೂ ಕೂಡ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಆ ವೇದ ಮಂತ್ರಗಳಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನ ಆಚಾರ್ಯರು ನೇರವಾಗಿ ಹೇಳಲಿಲ್ಲ. ಆದ್ರಿಂದ ವ್ಯಾಖ್ಯಾನಕಾರರು ಅದನ್ನ 2 ರೀತಿಯಾಗಿ ಹೇಳಿದ್ದಾರೆ. ಹೇಳದೇ ಇರುವ ದೇವತೆಗಳನ್ನ ಹೇಳಿರುವ ದೇವತೆಗಳ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು. ಇದನ್ನ ಈ ಬೃಹತಿ ಸಹಸ್ರದ ಮತ್ತು ವಿಷ್ಣು ಸಹಸ್ರನಾಮದ ಪ್ರವಚನ ನಡೆಯುವಾಗ ಆ 4 ರೂಪಗಳ ಮಹತ್ವದ ಪ್ರಶ್ನೆ ಬಂದಾಗ ಇದನ್ನು ಕೂಡ ಹೇಳಿದೆ ಅಷ್ಟೇ. ವಾಸ್ತವಿಕವಾಗಿ ಈ 90 ಜನ ದೇವತೆಗಳು ಅಥವಾ 94 ಜನ ದೇವತೆಗಳು ಇವ್ರ ಬಗ್ಗೆ ಈ ಬೃಹತಿ ಸಹಸ್ರದ ವ್ಯಾಖ್ಯಾನಗಳಲ್ಲಾಗ್ಲಿ ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಆಗ್ಲಿ ಇದಕ್ಕೇನು ಸಂಬಂಧ ಏನೂ ಇಲ್ಲ. 4 ರೂಪಗಳಿಂದ ಭಗವಂತ ಮಾಡುವ ಕಾರ್ಯಗಳೇನು? 4 ರೂಪಗಳು ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯ ಅಂತ ಬಂದಿದೆ. 5 ರೂಪಗಳು ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯ ಅಂತ ಕೂಡ ಬಂದಿದೆ. ಭಗವಂತ ಮಾಡುವಂತ ಕಾರ್ಯಗಳೇನು ಅಂತ ಹೇಳುವಂತ ಒಂದು ಪ್ರಸಂಗ ಮಾತ್ರ ಇದೆ. ಅದಕ್ಕೆ ಇದನ್ನ ಈ ಮಹಾಭಾರತದ ಈ ಪ್ರವಚನದಲ್ಲಿ ಈ ಒಂದು ವಿಷಯವನ್ನು ಕೂಡ ಹೇಳಬೇಕು ಅಂತ ಕಾಣಿಸ್ತಾ ನನಗೆ, ಅದಕ್ಕಾಗಿ ಹೇಳಿದ್ದೇನೆ. ಈ ಬೃಹತಿ ಸಹಸ್ರ ಅಂತನ್ನುವುದು ಭಗವಂತನಿಗೆ ಅನ್ನದಂತೆ ಪ್ರೀತಿಕರವಾಗಿದೆ. ಹಾಗಾಗಿ ವಿಷ್ಣು ಸಹಸ್ರನಾಮವು ಕೂಡ ಅನ್ನದಂತೆ ಪ್ರೀತಿಕರವಾಗಿದೆ ಅನ್ನೋದನ್ನು ಇವತ್ತು ನೋಡಬೇಕು. ಅದು ಬೃಹತಿ ಸಹಸ್ರ ಅನ್ನೋದು ಭಗವಂತನ 10 ರೂಪಗಳಿಗೂ 100 ರೂಪಗಳಿಗೂ 1000 ರೂಪಗಳಿಗೂ ಎಲ್ಲದಕ್ಕೂ ಕೂಡ ಪ್ರತಿಪಾದಕವಾಗಿದೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಅಲ್ಲಿ ಸಹಸ್ರ ಅಂದ್ರೆ ಸಹ ಅದ್ರ ಜೊತೆಗೆ ಅಂತ ಅರ್ಥ, ಸ್ರ ಅಂದ್ರೆ ಹೋಗುವಂಥದ್ದು ಅಂತ ಅರ್ಥ. ಈ ಎಲ್ಲ ಋಕ್ಗಳು, ಎಲ್ಲ ನಾಮಗಳು
ಭಗವಂತನ ರೂಪಗಳ ಜೊತೆಗೇನೆ ಯಾವತ್ತೂ ಇರ್ತವೆ. ಭಗವಂತನ ರೂಪಗಳು ಎಷ್ಟಿವೆಯೋ ಅಷ್ಟೇ ನಾಮಗಳು ಇರ್ತವೆ. ಎಷ್ಟು ವೇದ ಇದೆಯೋ, ಎಷ್ಟು ನಾಮಗಳಿವೆಯೋ ಅಷ್ಟು ಭಗವಂತನ ರೂಪಗಳು ಇರ್ತವೆ. ಹಾಗಾಗಿ ಸಹಸ್ರ ಅನ್ನೋದು, ಆ ಸಹಸ್ರ ಅನ್ನುವ ಶಬ್ದ ಭಗವಂತನ ನಾಮಗಳನ್ನು ಹೇಳ್ತದೆ, ಭಗವಂತನ ರೂಪಗಳನ್ನು ಹೇಳ್ತದೆ. ಅದು ಸಹಸ್ರ ಅನ್ನೋ ಶಬ್ದದ ಅರ್ಥ ಆಯಿತು. ದಶ ಅಂದ್ರೆ ಶಂರೂಪಂ ಭಗವಂತಂ ದದಾತಿ, ಸುಖಸ್ವರೂಪನಾದ ಭಗವಂತನನ್ನು ತಿಳಿಸಿಕೊಡುವುದರಿಂದ ಈ ಮತ್ಸ್ಯಾದಿ ನಾಮಗಳಿಗೆ ದಶ ಅಂತ ಹೆಸರು. ನಾಮಗಳು ದಶ, ಮತ್ತೆ ಆ ಮತ್ಸ್ಯಾದಿ ರೂಪಗಳು ಕೂಡ ದಶ ಆಗಿವೆ, ಯಾಕಂದ್ರೆ ಸಂತೋಷವನ್ನು ಕೊಡುವುದರಿಂದ. ಹಾಗೆ ಶತ ಅನ್ನೋದನ್ನು ಕೂಡ ವ್ಯಾಖ್ಯಾನ ನಾವು ಮಾಡ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತು. ಶತ ಅನ್ನುವ ಶಬ್ದನೂ ಕೂಡ ದಶ ಅನ್ನುವ ಶಬ್ದದ ಅರ್ಥವನ್ನೇ ಹೇಳುತ್ತದೆ. ಅದು ಹೇಗೆ ಅಂದ್ರೆ, ದಶ ಅನ್ನುವುದು ಶಂರೂಪಂ ಭಗವಂತಂ ದದ್ಯಾತಂತ, ಸುಖ ಸ್ವರೂಪನಾದ ಭಗವಂತನನ್ನು ತಿಳಿಸುವುದು. ಅದರಂತೆ ಶತ ಅನ್ನುವುದು ಕೂಡ, ಶ ಅಂದ್ರೆ ಸುಖ ಸ್ವರೂಪನಾದ ಭಗವಂತ, ಅವನನ್ನ ತನೋತಿ, ನಮಗೆ ತಂದು ಕೊಡುವಂಥ, ತನು ವಿಸ್ತಾರೆ, ಅವನನ್ನ ನಮ್ಮ ಬಳಿಗೆ ತಂದು ನಮಗೆ ಪ್ರಕಾಶಪಡಿಸುವಂಥದ್ದು. ದಶ ಅನ್ನುವಲ್ಲಿ ಶಂ ದ ಅಂತ ಆಗ್ಬೇಕಾಗಿತ್ತು. ಶಂ ದ ಅಂತ, ಶಂ ಅಂದ್ರೆ ಸುಖ ಸ್ವರೂಪನಾದ ಭಗವಂತನನ್ನ ದ ತಿಳಿಸುವುದು ಅಂತ ಹೇಳಿ. ಶಂ ದ ಅಂತ ಆಗ್ಬೇಕಾಗಿದ್ದು ಆ ಎರಡು ಶಬ್ದಗಳು ಸ್ಥಾನ ಪಲ್ಲಟ ಮಾಡಿಕೊಂಡು ದಶ ಅಂತಾಗಿವೆ. ಶತ ಅಂತನ್ನುವಲ್ಲಿ ಅಂಥ ಸ್ಥಾನ ಪಲ್ಲಟವೇನೂ ಇಲ್ಲ, ನೇರವಾಗಿಯೇ ಶಂ ರೂಪಂ ಭಗವಂತಂ ತನೋತಿ ತಿಳಿಸ್ತದೆ. ಆದ್ರಿಂದ ಈ ನಾಮಗಳೆಲ್ಲವೂ ಕೂಡ 100 ನಾಮಗಳು ಭಗವಂತನಿಗಿವೆ. ಹಾಗೆ 100 ರೂಪಗಳಿಗೂ ಕೂಡ, ಕೃಷ್ಣಾದಿ 100 ರೂಪಗಳಿಗೆ, ಕಲಶ ಪೂಜೆಯಲ್ಲಿ ನಾವು ಉಪಯೋಗ ಮಾಡುವಂತಹ 100 ರೂಪಗಳಿಗೆ, ಅವೆಲ್ಲದಕ್ಕೂ ಕೂಡ ಶತ ಅಂತ ಕರೆಯೋದು. ಯಾಕೆಂದ್ರೆ ಶಂ ಸುಖವನ್ನ ತ ಕೊಡುವುದರಿಂದ ಅಂತ ಹೀಗೆ ಅರ್ಥವನ್ನ ನಾವು ತಿಳ್ಕೊಳ್ಬಹುದು. ಇದು ಭಗವಂತನಿಗೆ ತೃಪ್ತಿಕರವಾಗಿದೆ ಅಂತ ಅನ್ನೋದನ್ನ ಈಗ ನೋಡ್ತೀವಿ. ತಾನಿ ತ್ರೀಣಿ ಛಂದಾಂಸಿ ಭವಂತಿ ತ್ರೇಧಾ ವಿಹಿತಂ ವಾ ಇದಮನ್ನಂ ಅಶನಂ ಪಾನಂ ಖಾದಃ ತದಾ ತದೇತೈ ಆಪ್ನೋತಿ ಅಂತ. ಈ ತ್ರಿಚಾಶೀತಿ ತ್ರಯಾತ್ಮಕವಾದ 80 ತ್ರಿಚಾಗಳಿಂದ ಕೂಡಿದಂತಹ ಈ ಬೃಹತಿ ಸಹಸ್ರ ಏನಿದೆ, ಅದು ಗಾಯತ್ರಿ, ಬೃಹತಿ, ಉಷ್ಣಿಕ್ ಎಂಬ 3 ಛಂದಸ್ಸುಗಳಲ್ಲಿದೆ. ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಇದು ಆ ಕ್ರಮವಾಗಿ ಭೋಜ್ಯ, ಪೇಯ ಮತ್ತು ಖಾದ್ಯ ಅನ್ನುವ 3 ಬಗೆಯ ಅನ್ನದಂತೆ ಇದೆ ಅಂತ ಹೇಳ್ತಾರೆ. ಪೇಯ ಅಂದ್ರೆ ಕುಡಿಯುವಂಥದ್ದು, ನಮ್ಗೆ ಗೊತ್ತಿದೆ. ಭೋಜ್ಯ ಅಂತಂದ್ರೆ ಭೋಜ್ಯ ಮತ್ತು ಖಾದ್ಯ ಅಂದ್ರೆ ಎರಡಕ್ಕೂ ಕೂಡ ತಿನ್ನುವುದು ಅಂತಾನೆ ಅರ್ಥ. ಆದ್ರೆ ವಿಶೇಷ ಭಕ್ಷ್ಯ ಭೋಜ್ಯಗಳನ್ನೇನಾದ್ರೂ ಹಬ್ಬ ಹರಿದಿನಗಳಲ್ಲಿ ಮಾಡಿರ್ತಾರಲ್ಲ, ಅವಕ್ಕೆ ಭೋಜ್ಯ ಅಂತ ಹೆಸರನ್ನು ಹೇಳಬಹುದು. ಖಾದ್ಯ ಅಂತ ನಿತ್ಯ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಿಗೆ ಹೇಳಬಹುದು ಅಂತ ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಬಹುದು. ಹೀಗೆ ಇದೇ ಬೃಹತಿ ಸಹಸ್ರವೇ 3 ರೂಪವನ್ನು ತಾಳಿ ವಿಷ್ಣು ಮುಪೈತಿ, ಆ ಭಗವಂತನನ್ನ ಅದು ವರ್ಣಿಸ್ತದೆ ಅಂತ, ಭಗವಂತನನ್ನ ಅದು ಸೇವಿಸ್ತದೆ ಅಂತ ಅದರ ತಾತ್ಪರ್ಯ. ಬೃಹದ್ರೂಪೋ ಬೃಹನ್ನಾಮ, ಬೃಹತಿ ಸಹಸ್ರ ಅಂತ ಇದನ್ನು ಕರೀತಾರೆ. ಬೃಹತಿ ಛಂದಸ್ಸಿನಲ್ಲಿರುವುದು ಅನ್ನೋದು ಸರಿ. ಭಗವಂತನು ಕೂಡ ಬೃಹತಿ ಆಗಿದ್ದಾನೆ. ಯಾಕೆ ಬೃಹತಿ ಆಗಿದ್ದಾನೆ ಅಂದ್ರೆ, ಬೃಹದ್ರೂಪ, ಬೃಹತ್ತಾದ ಆಕಾರವುಳ್ಳವನು. ಸಂಕರ್ಷಣ ರೂಪಿಯಾದ ಭಗವಂತನಿಗೆ ಬೃಹತ್ ಅಂತ ಹೇಳ್ತಾರೆ. ಇದೆಲ್ಲ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿದೆ. ಸ್ತ್ರೀರೂಪೋ ಬೃಹತಿ ನಾಮ ಬೃಹತ್ ಸಂಕರ್ಷಣ ಪ್ರಭು. ಸಂಕರ್ಷಣನೇ ಸ್ತ್ರೀರೂಪನೂ ಕೂಡ ಆಗಿದ್ದಾನೆ. ಒಬ್ಬನೇ ಭಗವಂತನಿಗೆ ಸ್ತ್ರೀರೂಪವೂ ಇದೆ, ಪುರುಷ ರೂಪವೂ ಇದೆ. ಆದ್ರಿಂದ ಅವನೇ ಬೃಹತಿ ಅಂತ ಕೂಡ ಕರ್ಸ್ಕೊಂಡಿದ್ದಾನೆ. ಬೃಹತ್ ಅಂತ ಕರ್ಸ್ಕೊಂಡಿದ್ದಾನೆ, ಬೃಹತಿ ಅಂತನೂ ಕರ್ಸ್ಕೊಂಡಿದ್ದಾನೆ. ಇದು ನಾವು ತಿಳ್ಕೊಳ್ಬೇಕಾದಂತ ಸಂಗತಿ. ಮತ್ತೆ ಬೃಹತಿ ಅಂತನೋ ಶಬ್ದಕ್ಕೆ ಈ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಅದರ ಭಾಷ್ಯದಲ್ಲಿ ಈಗೊಂದು ಅರ್ಥ ನಾವು ನೋಡ್ತೇವೆ. ವಾಗ್ವೈ ಬೃಹತಿ, ವಾಗಭಿಮಾನ್ಯಾದಂತಹ ಸರಸ್ವತಿ ಭಾರತೀಯರನ್ನ ಬೃಹತಿ ಅಂತ ಹೇಳ್ತಾರೆ. ಅವರ ಪತ್ನಿಯಾದಂತಹ ಮುಖ್ಯ ಪ್ರಾಣ ಚತುರ್ಮುಖ ಬ್ರಹ್ಮರೇ ಪತಿಗಳಾದಂತಹ ಮುಖ್ಯ ಪ್ರಾಣ ಚತುರ್ಮುಖರು ಬೃಹಸ್ಪತಿ ಅಂತ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಸ್ತ್ರೀಗುಣೈ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ. ಬೃಹತಿ ಅಂದ್ರೆ ದೊಡ್ಡವಳು ಅಂತ ಅರ್ಥ. ಯಾವ ದೃಷ್ಟಿಯಿಂದ ದೊಡ್ಡವಳು ಅಂದ್ರೆ, ಸ್ತ್ರೀಯರಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳನ್ನು ಹೊಂದಿದವಳು. ಆದ್ರಿಂದ ಸ್ತ್ರೀಯ ಗುಣಗಳಿಂದ ಸಂಪೂರ್ಣವಾದವಳು. ಆ ಕಾರಣದಿಂದ ಅವಳನ್ನ ಬೃಹತಿ ಅಂತ ವರ್ಣನೆ ಮಾಡ್ತಾರೆ. ಭಗವಂತನ ಸ್ತ್ರೀರೂಪ ಏನಿದೆ, ಈ ಜಗತ್ತಿನ ಎಲ್ಲ ಸ್ತ್ರೀಯರಲ್ಲೂ ಅತ್ಯಂತ ಶ್ರೇಷ್ಠವಾದಂತಹ ಸ್ತ್ರೀರೂಪ ಅಂದ್ರೆ ಭಗವಂತನ ಸ್ತ್ರೀರೂಪವೇ, ಅದೇ ಬೃಹತಿ.
ಅದಾದ್ಮೇಲೆ ಅತ್ಯಂತ ಶ್ರೇಷ್ಠವಾದದ್ದು ಅದ್ರ ಬಳಿಕ ಅಂದ್ರೆ ಈ ಲಕ್ಷ್ಮೀದೇವಿಯ ಸ್ತ್ರೀ ರೂಪ. ಅದ್ರ ಬಳಿಕವೇ ಸರಸ್ವತಿ ಮತ್ತು ಭಾರತೀಯರ ಸ್ತ್ರೀ ರೂಪಗಳು ಬೃಹತಿ ಅಂತ ಕರೆಸ್ಕೊಂಡಿವೆ. ನಾವಿದನ್ನೀಗ ತಿಳ್ಕೋಬಹುದು. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತದ್ಧೈತದೇಕೆ ನಾನಾ ಛಂದಸಾಂ ಸಹಸ್ರಂ ಪ್ರತಿಜಾನತೆ ಕಿಮನ್ಯತ್ಸತ. ಈ ನಮಗೀಗಾಗಲೇ ಗೊತ್ತಿರುವಂತೆ ಬೃಹತಿ ಛಂದಸ್ಸಿನಲ್ಲಿಯೇ ಒಟ್ಟಾರೆ ಒಂದು ಋಕ್ನಲ್ಲಿ ಒಂದು ಶ್ಲೋಕದಲ್ಲಿ 36 ಅಕ್ಷರಗಳನ್ನು ಒಳಗೊಂಡಂತಹ ಒಂದು ಛಂದಸ್ಸೇ ಬೃಹತಿ ಛಂದಸ್ಸು. ಅಂಥ 36 ಅಕ್ಷರಗಳನ್ನು ಒಳಗೊಂಡಂತಹ 1000 ಋಕ್ಗಳು ಇಡೀ ಋಗ್ವೇದದಲ್ಲಿ ಕಾಣಿಸುವುದಿಲ್ಲ. ಯಾವ ಕೆಲವು ಮಾತ್ರ ಕಾಣ್ತಾವಷ್ಟೆ. ಆದ್ರಿಂದ ಬೃಹತಿ ಛಂದಸ್ಸಿನಲ್ಲಿರುವ 1000 ಋಕ್ಗಳನ್ನು ನಾವು ಬೇರೆ ಕ್ರಮದಿಂದ ಎಡಿಟ್ ಮಾಡ್ಕೋಬೇಕಾಗ್ತದೆ, ಸಂಪಾದನೆ ಮಾಡಬೇಕಾಗ್ತದೆ. ಅದನ್ನ ಬೇರೆ ಬೇರೆ ಕಡೆ ಇರುವಂತಹ ಕೆಲವು ವಾಕ್ಯಗಳನ್ನು ಒಟ್ಟು ಜೋಡಿಸಿ ಅದಕ್ಕೆ ಹೀಗೆ ಸೇರಿಸಿಕೊಂಡು 36 ಅಕ್ಷರಗಳುಳ್ಳಂತಹ ಒಂದು ಋಕ್ಕನ್ನ ಸಿದ್ಧಪಡಿಸಬೇಕಾಗ್ತದೆ. ಅಂಥದನ್ನ 1000 ಸಿದ್ಧಪಡಿಸಿದ್ರೆ ಅದಕ್ಕೆ ಬೃಹತಿ ಸಹಸ್ರ ಅಂತ ಹೇಳ್ತಾರೆ. ಅಕೃತ್ಸ್ನೋಶೇಷ ಆತ್ಮ ಯದ್ವಾಕ್ ಅಭಿಹಿ ಪ್ರಾಣೇನ ಮನಸಾ ಇಸ್ಯಮಾನಃ ವಾಚ ನ ಅನುಭವತಿ ಬೃಹತಿಂ ಅಭಿಸಂಪಾದಯೇ ಏಷ ವೈ ಕೃತ್ಸ್ನಃ ಆತ್ಮ ಯದ್ಬೃಹತಿ. ಬೇರೆ ಬೇರೆ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ತ್ರಿಷ್ಠುಪ್ ಛಂದಸ್ಸು, ಇವೆಲ್ಲ ಅವೇ ಶ್ರೇಷ್ಠವಾದದ್ದು ಅಂತ ಅನೇಕ ಜನ ಹೇಳ್ತಾರೆ. ಆದ್ರೆ ಆ ಯಾವ ಪಕ್ಷವೂ ಕೂಡ ಯೋಗ್ಯವಲ್ಲ. ಈ ಬೃಹತಿ ಛಂದಸ್ಸೇ ಅತ್ಯಂತ ಶ್ರೇಷ್ಠವಾದಂಥದ್ದು. ಮಹೈತರೇಯೋ ಭಗವಾನ್ ನೇತ್ಯಾಹ ತನ್ನೇತ್ಯಾಹ ರಮಾಪತಿ. ಐತರೇಯ ಅಥವಾ ಮಹಿದಾಸ ಈ ರೂಪವನ್ನು ತಾಳಿದಂಥ ಆ ಭಗವಂತ ಇದೆಲ್ಲವನ್ನು ಕೂಡ ವಿಮರ್ಶೆ ಮಾಡಿ ಹೇಳ್ತಾ ಇದ್ದಾನೆ. ಐತರೇಯ ಅನ್ನುವ ಮತ್ತೊಬ್ಬ ಮುನಿ ಇದ್ದಾನೆ, ಆ ಮುನಿಗೆ ಇದನ್ನ ಹೇಳ್ತಾನೆ. ತ್ವಂತು ಮಂತ್ರಮುದಾಹೃತ್ಯ ಯಸ್ಮಾತ್ ಏತದೇವ ಅವೋಚಥಾಹ ಐತರೇಯ ಮುನೇ ಶೃಣು. ನೀನು ನನ್ನ ಪ್ರಿಯ ಶಿಷ್ಯನು ಕೂಡ ಆಗಿದ್ದೆ. ಈ ಪಾರ್ವತಿ ದೇವಿ ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿಯಾಗಿದ್ದಾಳೆ. ಉಮೈವ ವಾಗಿತಿ ಪ್ರೋಕ್ತ ಸಾ ಅನುಷ್ಠುಪ್ ಅಭಿಮಾನಿನಿ. ಅವಳು ವಿಷ್ಣುವಿಗೆ ಪೂರ್ಣವಾದಂತಹ ಪ್ರತಿಮಾ ಅಲ್ಲ, ಭಗವಂತನನ್ನ ಅತ್ಯಂತ ಸುಂದರವಾದಂತಹ ಶ್ರೇಷ್ಠವಾದಂತಹ ಪ್ರತೀಕಗಳಲ್ಲಿ, ವಿಗ್ರಹಗಳಲ್ಲಿ ನಾವು ಉಪಾಸಿಸಬೇಕು. ಅನುಷ್ಠುಪ್ ಛಂದಸ್ಸು ಮೊದಲಾದವುಗಳೆಲ್ಲ ಬೇರೆ ಬೇರೆ ದೇವತೆಗಳಿಂದ ಅಭಿಮನ್ಯಮಾನವಾದಂತಹ ಛಂದಸ್ಸು. ಅವು ಕೂಡ ಪೂರ್ಣವಾದಂತಹ ಪ್ರತಿಮೆಗಳಲ್ಲ. ಆದ್ರೆ ಈ ಬೃಹತಿ ಛಂದಸ್ಸೆಂಬುದು ವಾಯು ಅಭಿಮಾನಿಯಾಗುಳ್ಳದ್ದಾದ್ರಿಂದ ಆ ಬೃಹತಿ ಸಹಸ್ರವೇ, ಬೃಹತಿ ಎಂಬ ಛಂದಸ್ಸೇ ಎಲ್ಲಾ ಛಂದಸ್ಸುಗಳಲ್ಲೂ ಕೂಡ ಶ್ರೇಷ್ಠವಾಗಿದೆ. ಅಭಿಮಾನಿ ಬೃಹತ್ಯಾಸ್ತು ವಾಯುದೇವ ಯತಃ ಪ್ರಭು ತಸ್ಮಾದೇಶ ಛಂದಸಾಂ ಹಿ ವರಿಷ್ಠ ಬೃಹತಿ ಸ್ಮೃತ ಪೂರ್ಣೋ ಹಿ ವಾಯುರ್ದೇವಾನಂ ತಸ್ಮಾತ್ ಬ್ರಹ್ಮೇತಿ ಚೋಚ್ಯತೆ. ಆ ವಾಯುವಿಗೆನೆ ಬ್ರಹ್ಮ ಅಂತ ಹೆಸರಿದೆ. ವಾಯುರಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಹೇಗೆ ಹೇಳ್ತಾರೆ, ವಾಯುವೇ ಮುಂದೆ ಬ್ರಹ್ಮನಾಗುವುದರಿಂದ ಅವನಿಗೆ ಬ್ರಹ್ಮ ಅಂತಾನೆ ಹೆಸರಿದೆ. ನಹಿ ಬ್ರಹ್ಮ ಸಮಃ ಕಶ್ಚಿತ್ ಶಿವಾದಿಷು ಕದಾಚನ. ಆ ಬ್ರಹ್ಮನಿಗೆ ಸಮಾನರಾದವರು ಬೇರೆ ಯಾರು ಕೂಡ ಎಲ್ಲಿ ಇಲ್ಲ ಅಂತ ವರ್ಣನೆ ಇದೆ. ಇವನು ಬ್ರಹ್ಮ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ ವಾಯು ಅಂದ್ರೆ, ಅವನು ಪೂರ್ಣನಾದ್ರಿಂದ. ಬ್ರಹ್ಮ ಅಂದ್ರೆ ಬೃಹ ವೃದ್ಧವು ಅಂತ ಧಾತು. ಪೂರ್ಣನಾದ್ರಿಂದ ಅವನಿಗೆ ಈ ಬ್ರಹ್ಮ ಎಂಬ ಹೆಸರನ್ನ ಹೇಳಿದ್ದಾರೆ. ಬೃಹತಿ ಛಂದಸ್ಸಿನಲ್ಲಿ ಶ್ರೇಷ್ಠತೆ ಇರುವುದರಿಂದ ಅದಕ್ಕೆ ಬೃಹತಿ ಅಂತ ಹೇಳ್ತಾರೆ. ಉಳಿದ ಛಂದಸ್ಸುಗಳಿಗಿಂತ ಅದು ಶ್ರೇಷ್ಠವಾದದ್ದು. ಸ್ವಯಂ ಆತ್ಮ ಸರ್ವತಃ ಶರೀರೀಹಿ ಪರಿವೃತಃ. ಆ ಛಂದಸ್ಸುಗಳಲ್ಲಿ ಬೃಹತಿಯೇ ಶ್ರೇಷ್ಠ ಅಂತ ವರ್ಣನೆ ಮಾಡುವಂತಹ ಮುಂದಿನ ಪ್ರಸಂಗ. ಸಹ ಈಶ್ವರ ಯಶಸ್ವಿ ಕಲ್ಯಾಣ ಕೀರ್ತಿ ಭವಿತೋ ಈಶ್ವರ. ಈ ಬೃಹತಿ ಸಹಸ್ರವನ್ನು ಪಠನ ಮಾಡುವವನಿಗೆ ಸಿಗುವಂತ ಫಲ ಏನು? ಮೋಕ್ಷ ಸಿಗ್ತದೆ, ಪ್ರಸಿದ್ಧಿ ಸಿಗ್ತದೆ, ಮತ್ತೆ ಜನ ಅವನ ಪ್ರಶಂಸೆ ಮಾಡ್ತಾರೆ. ಮತ್ತೆ ಯಾವಾಗ ಬೇಕಾದಾಗ ಆತ ಮರಣ ಹೊಂದಬಲ್ಲಂತಹ ಒಂದು ಶಕ್ತಿಯನ್ನು ಕೂಡ ಪಡ್ಕೊಳ್ತಾನೆ. ಹೀಗೆ ವಾಯು
ಆ ಭಗವಂತನಿಗೊಂದು ನಿರ್ದಿಷ್ಟವಾದಂತಹ ಪ್ರತಿಮಾ, ವಾಯು ಮುಖ್ಯ ಧ್ಯೇಯ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ನಮ್ಗೆ ಇದು ಗೊತ್ತಿದೆ. ಆದ್ರಿಂದ ಅತ್ಯಂತ ಶ್ರೇಷ್ಠವಾದ ಪ್ರತೀಕಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶ್ರೇಷ್ಠವಾದ ಪ್ರತೀಕಗಳಲ್ಲಿ ಭಗವಂತನನ್ನು ಉಪಾಸಿಸಬೇಕು. ಅದಕ್ಕಾಗಿ ವಾಯುವನ್ನ ಆ ಭಗವಂತನಿಗೆ ಪ್ರತೀಕ ಅಂತ ತಿಳ್ಕೊಂಡು ವಾಯುವಿನಿಂದ ಅಭಿಮನ್ಯಮಾನವಾದಂತಹ ಆ ಬೃಹತಿ ಛಂದಸ್ಸಿನ 1000 ಹಕ್ಕುಗಳನ್ನ ಎಡಿಟ್ ಮಾಡಿಕೊಂಡು ಅವುಗಳ ಮೂಲಕವೇ ಈ ಭಗವಂತನ ಸ್ತುತಿಸುವುದು ಇದರ ಉದ್ದೇಶ. ಅಂಗೇಭ್ಯ ಏವ ಸಂಭೂತಾನಿ ಅನ್ಯ ಛಂದಾಂಸಿ ಚ ಅಬ್ಜಜಾತ್. ಎಲ್ಲಾ ಛಂದಸ್ಸುಗಳು ಕೂಡ ಚತುರ್ಮುಖ ಬ್ರಹ್ಮನ ಬೇರೆ ಬೇರೆ ಅಂಗಾಂಗಗಳಿಂದ ಹುಟ್ಟಿದವಂತೆ. ಅಲ್ಲಿ ಬೃಹತಿ ಎನ್ನುವುದು ಆತನ ದೇಹದ ಮಧ್ಯಭಾಗದಿಂದ ಹುಟ್ಟಿದ್ದು, ಅದರಿಂದ ಅದಕ್ಕೆ ಮಧ್ಯ ಅಂತ ಕರೀತಾರೆ. ಆದ್ರಿಂದ ಅದು ಅತ್ಯಂತ ಶ್ರೇಷ್ಠ ಅಂತ ಕರೆಸ್ಕೊಂಡಿದೆ. ಬೃಹತಿ ಆ ದೇಹದ ಮಧ್ಯಭಾಗದಂತೆ ಅತ್ಯಂತ ಶ್ರೇಷ್ಠ. ಅದು ಮಧ್ಯಾತ್ತು ಬೃಹತಿ ಜಾತ ತಸ್ಮಾತ್ ಸಾ ಮಧ್ಯ ಮುಚ್ಯತೆ. ಛಂದಸ್ಸುಗಳಲ್ಲಿಯೂ ಕೂಡ ಅದು ಮಧ್ಯದ ಸ್ಥಾನವನ್ನೇ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಒಟ್ಟು 7 ಛಂದಸ್ಸುಗಳಿವೆ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ, ಬೃಹತಿ, ಪಂಕ್ತಿ, ತ್ರಿಷ್ಟುಪ, ಜಗತಿ ಅಂತ. ಇದರಲ್ಲಿ 4ನೇ ಛಂದಸ್ಸೇ ಬೃಹತಿಯಾಗಿದೆ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ ಈ 3 ಮೊದಲಿದ್ರೆ ಪಂಕ್ತಿ, ತ್ರಿಷ್ಟುಪ, ಜಗತಿ ಆಮೇಲಿವೆ. ನಡುವೆ ಬಂದಿರುವಂತದೇ ಈ ಬೃಹತಿ ಅನ್ನೋ ಛಂದಸ್ಸು. ದೇಹದ ಮಧ್ಯಭಾಗ ಅಂದ್ರೆ ನಮ್ಮ ಹೊಟ್ಟೆ, ಎದೆ ಮೊದಲಾದವುಗಳನ್ನು ಒಳಗೊಂಡಂತಹ ಮಧ್ಯಭಾಗ ಏನಿದೆ ಇದು ಅತ್ಯಂತ ಶ್ರೇಷ್ಠ. ಹೇಗೋ ಹಾಗೆ ಬೃಹತಿ ಅನ್ನೋದು ಮಧ್ಯ ಎಲ್ಲ ಛಂದಸ್ಸುಗಳಲ್ಲಿ ಮಧ್ಯ ಪಠಿತ ಆಗಿರುವುದರಿಂದಲೂ ಚತುರ್ಮುಖ ಬ್ರಹ್ಮನ ಮಧ್ಯಭಾಗದಿಂದ ಹುಟ್ಟಿರುವಂತಹದ್ದಾದ್ರಿಂದಲೂ ಇದು ಅತ್ಯಂತ ಶ್ರೇಷ್ಠ ಅಂತ ಅದರ ತಾತ್ಪರ್ಯ ಆಗಿದೆ. ಭಗವದ್ಗೀತೆ ಮೊದಲಾದ ಕಡೆ ಗಾಯತ್ರಿ ಛಂದಸಾಮಹಂ ಅಂತ ಆ ಗಾಯತ್ರಿ ಛಂದಸ್ಸನ್ನ ವರ್ಣನೆ ಮಾಡ್ತಾರೆ. ಅದೇ ಶ್ರೇಷ್ಠ ಅಂತ ಹೇಳಿ. ಇಲ್ಲೆಲ್ಲ ಬೃಹತಿ ಸಹ ಛಂದಸ್ಸನ್ನೇ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಅದು ಯಾಕೆ ಅಂತಂದ್ರೆ ಈ ಛಂದಸ್ಸುಗಳಲ್ಲಿ ಯಾವ್ಯಾವ ದೇವತೆ ಯಾವ್ದಾವುದಕ್ಕೆ ಅಭಿಮಾನಿಯಾಗಿದ್ದಾನೆ ಅನ್ನೋದನ್ನ ಗಮನಿಸಿ ಆ ಅಭಿಮಾನಿ ದೇವತಾ ವಿವಕ್ಷೆಯಿಂದ ಇಂಥದೊಂದು ಶ್ರೇಷ್ಠವಾದ್ದು, ಇಂಥದೊಂದು ಕನಿಷ್ಠವಾದ್ದು ಅಂತ ಹೀಗೆ ವರ್ಣನೆ ಮಾಡ್ತಿರ್ತಾರೆ. ಅಭಿಮಾನಿನೀತು ಗಾಯತ್ರಿಯ ಮುಖ್ಯಾಶ್ರೀ ಸಂಪ್ರಕೀರ್ತಿತ. ಈ ಗಾಯತ್ರಿ ಮಂತ್ರಕ್ಕೆ, ಗಾಯತ್ರಿ ಛಂದಸ್ಸಿಗೆ ಇದಕ್ಕೆಲ್ಲ ಲಕ್ಷ್ಮೀದೇವಿಯೇ ಮುಖ್ಯವಾದವಳು ಅಂತ ಮುಖ್ಯಾಭಿಮಾನಿನಿ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಕೂಡ ಬಂದಿದೆ. ಬ್ರಹ್ಮಾಣಿ ಅಮುಖ್ಯತಾಜ್ಞೇಯ ಸಾ ಬ್ರಹ್ಮಾಣನಾಶ್ರಿತ. ಬ್ರಹ್ಮಾತು ಮುಖ್ಯ ಗಾಯತ್ರಿ ಸಾ ಪರೋರಜ ಆಶ್ರಯ. ಲಕ್ಷ್ಮೀದೇವಿ ಗಾಯತ್ರಿಗೆ ಮುಖ್ಯಾಭಿಮಾನಿನಿ, ಸರಸ್ವತಿ ದೇವಿ ಅಮುಖ್ಯಾಭಿಮಾನಿಯಾಗಿದ್ದಾಳೆ. ಆ ಸರಸ್ವತಿ ದೇವಿ ಬ್ರಹ್ಮನನ್ನ ಆಶ್ರಯಿಸಿದ್ದಾಳೆ, ಲಕ್ಷ್ಮೀದೇವಿ ಪರಮಾತ್ಮನನ್ನ ಆಶ್ರಯಿಸಿದ್ದಾಳೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ. ಗಾಯತ್ರಿಯ ಅಭಿಮಾನಿನಿ ಲಕ್ಷ್ಮಿ ಅಂತ ಬೇರೆ ಪ್ರಸಿದ್ಧಿ ಇರೋದರಿಂದ ಅಲ್ಲಿ ಆ ಬೃಹತಿಯಿಂದ ಪ್ರತಿಪಾದಿತವಾದಂತಹ ದೇವತೆ ವಿಷ್ಣು ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಅಲ್ಲಿಯೂ ಕೂಡ ಗಾಯತ್ರಿಗಿಂತ ಬೃಹತಿಯೇ ಶ್ರೇಷ್ಠವಾಯಿತು. ಗಾಯತ್ರಿಯೇ ಎಲ್ಲಾ ಛಂದಸ್ಸುಗಳಲ್ಲಿ ಶ್ರೇಷ್ಠ ಅಂತ ಹೀಗೆ ಬಂದಾಗ ಆದಿತ್ಯಂ ಛಂದಸಾಂ ಯತ್ರ ಗಾಯತ್ರ್ಯಾಸ್ತು ವಿವಕ್ಷಿತಂ ಭಗವದ್ಗೀತಾದಲ್ಲಿ ಆ ಥರ ಬಂದಿದೆಯಲ್ಲ, ಅಲ್ಲಿ ಬೃಹತಿ ಅಂದ್ರೆ ವಾಯು ಅಂತ ತಿಳ್ಕೊಳ್ಬೇಕು. ಆ ಬೃಹತಿ ಅಂದ್ರೆ ವಾಯು ಅಂತ ತಿಳ್ಕೊಂಡಿದ್ರಿಂದ ವಾಯುವಿನಿಗಿಂತ ಲಕ್ಷ್ಮೀದೇವಿ ಉತ್ತಮಳಾಗ್ತಾಳೆ. ಆವಾಗ ಗಾಯತ್ರಿ ಉತ್ತಮಳಾಗ್ತದೆ, ಬೃಹತಿಗಿಂತ ಗಾಯತ್ರಿ ಉತ್ತಮ ಆಗ್ತದೆ. ಇನ್ನ ಎಲ್ಲ ಛಂದಸ್ಸುಗಳಲ್ಲೂ ಅತ್ಯಂತ ಶ್ರೇಷ್ಠವಾದ್ದು ಬೃಹತಿ ಅಂತ ಬಂದಲ್ಲೆಲ್ಲ ಬೃಹತಿಯನ್ನೇ ಶ್ರೇಷ್ಠ ಅಂತ ಹೇಳಿದಾಗ ಬೃಹತಿಯ ದೇವತೆ ಆದಂತಹ ಪ್ರತಿಪಾದ್ಯ ದೇವತೆ ಆದಂತಹ ಭಗವಂತ ವಿಷ್ಣು ಗಾಯತ್ರಿಗಿಂತ ಶ್ರೇಷ್ಠನಾದವನು ಅಂತ ಅರ್ಥ ಸಿಗ್ತದೆ. ಸಂಪಾದನಾ ಬೃಹತ್ಯಾಸ್ತು ಮುಕ್ತೋ ಭವಿತುಮೀಶ್ವರ ಸ್ಯಾತ್ ಪ್ರಸಿದ್ಧ ಸುಕೀರ್ತಿಶ್ಚ ಛಂದೋ ಮೃತ್ಯು ಗುಣಾಧಿಕ. ಅವನು ಬೇಕಾದಾಗ ಮುಕ್ತನಾಗಲಿಕ್ಕೆ ಸಮರ್ಥನಾಗ್ತಾನೆ, ಶರೀರವನ್ನು ಬಿಟ್ಟು ಹೋಗಬಲ್ಲ, ಕೀರ್ತಿವಂತನಾಗ್ತಾನೆ ಅಂತ ಅದರ ಅಭಿಪ್ರಾಯ ಇದೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಏಕಾದಶ ಅನುಷ್ಠುಭಾಂಶತಾನಿ ಭವಂತಿ ಪಂಚವಿಂಶತಿಶ್ಚ ಅನುಷ್ಠುಭಃ. ಬೃಹತಿ ಛಂದಸ್ಸಿನ 1000 ಋಕ್ಕುಗಳನ್ನು ಪಠನ ಮಾಡಿದಾಗ ಅದರಲ್ಲಿ ಅನುಷ್ಠುಪ್ ಛಂದಸ್ಸಿನ 1000 ಋಕ್ಕುಗಳ ಪಠನವು ಕೂಡ ಸೇರಿ ಹೋಗ್ತದೆ. ಯಾಕೆಂದ್ರೆ 1000 ಬೃಹತಿ ಛಂದಸ್ಸಿನ ಅಕ್ಷರಗಳನ್ನ ನಾವು ಗಮನಿಸಿದಾಗ 36,000 ಅಕ್ಷರಗಳಾಗ್ತವೆ. ಅಷ್ಟಾಗಬೇಕಾದ್ರೆ
ಅನುಷ್ಠುಪ್ ಛಂದಸ್ಸಿನ 1000 ಋಕ್ಕುಗಳ ಪಠನ ಸಾಕಾಗೋದಿಲ್ಲ. 125 ಋಕ್ಕುಗಳ ಪಠನೆ ಇನ್ನೂ ಹೆಚ್ಚಾಗ್ತದೆ. ಸಚ ವಾಯು ವಿಷ್ಣೋ ಮುಖ್ಯ ಪ್ರತಿಮಾ. ಆ ವಾಯುವೇ ವಿಷ್ಣುವಿಗೆ ಮುಖ್ಯ ಪ್ರತಿಮಾ ಆಗಿದ್ದಾನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಅವನನ್ನು ವರ್ಣನೆ ಮಾಡಿದ್ದಾರೆ. ಓಮಿತ್ಯೇತದಕ್ಷರ ಮುದ್ಗೀತ ಉಪಾಸೀತ ಅಂತ. ಆ ಮುಖ್ಯ ಪ್ರಾಣನ ಪ್ರತೀಕವನ್ನಾಗಿಟ್ಟುಕೊಂಡೇ ಈ ಭಗವಂತನನ್ನು ಆರಾಧಿಸಬೇಕು. ಬೇರೆ ಬೇರೆ ಪ್ರತೀಕಗಳನ್ನು ಆರಾಧನೆ ಮಾಡಿದಾಗೆಲ್ಲ ಆ ಉಪಾಸನೆಯನ್ನ ದೇವತೆಗಳು ಮಾಡ್ಲಿಕ್ಕೆ ಹೊರಟಾಗ ದೈತ್ಯರು ಆ ಉಪಾಸನೆಯನ್ನು ಹಾಳು ಮಾಡಿದರು ಅಂತನ್ನೋದೆಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ ಬರ್ತದೆ. ಆದರೆ ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಆ ಆರಾಧನೆಯನ್ನು ಮಾಡಿದಾಗ ಆ ಮುಖ್ಯ ಪ್ರಾಣನ ಪ್ರತೀಕವನ್ನು ಹಾಳು ಮಾಡಲಿಕ್ಕೆ ಈ ದೈತ್ಯರಿಗೆ ಶಕ್ತಿ ಸಾಲಲಿಲ್ಲ. ಆದ್ರಿಂದ ಶ್ರೇಷ್ಠವಾದ ಪ್ರತೀಕದಲ್ಲೇ ಆತನ ಉಪಾಸನೆ ಆಗಬೇಕು ಅಂತ ನಮ್ಗೆ ಗೊತ್ತಾಗ್ತದೆ. ಬೃಹತಿಗೆ ವಾಯುವೇ ಅಭಿಮಾನಿ ಆದ್ರಿಂದ ಆ ಬೃಹತಿಯ ಛಂದಸ್ಸಿನಲ್ಲೇ 1000 ಋಕ್ಕುಗಳನ್ನು ಎಡಿಟ್ ಮಾಡಿಕೊಳ್ಳಬೇಕು. ಸವಾಯೇಷ ವಾಚ ಪರಮೋ ವಿಕಾರೋ ಯದೇತನ್ ಮಹದುಕ್ತಂ. ಇದು ಈ ಬೃಹತಿ ಸಹಸ್ರದ ಮತ್ತೊಂದು ಮಹಿಮೆಯನ್ನು ಹೇಳುವಂತಹ ಪ್ರಸಂಗ. ಅಕಾರದ ವ್ಯಾಖ್ಯಾನ ರೂಪವಾಗಿದೆ ಈ ಬೃಹತಿ ಸಹಸ್ರ. ಅಕಾರ ಏನನ್ನು ಹೇಳ್ತದೆ ಅಂತ ನಾವು ತಿಳ್ಕೊಂಡ್ರೆ ಅಕಾರದ ವ್ಯಾಖ್ಯಾನ ರೂಪವಾದ ಬೃಹತಿ ಸಹಸ್ರ ಏನು ಹೇಳ್ತದೆ ಅಂತ ಕೂಡ ನಾವು ತಿಳ್ಕೊಂಡಂತಾಗ್ತದೆ. ಮತ್ತೆ ಆ ಬೃಹತಿ ಸಹಸ್ರದ ಸಂಕ್ಷಿಪ್ತ ರೂಪ ವಿಷ್ಣು ಸಹಸ್ರನಾಮ ಆದ್ರಿಂದ ಇದು ನನ್ನ ವ್ಯಾಖ್ಯಾನ ಹೀಗೆ ಗಮನಿಸಿ. ಮೊದಲು ಅಕಾರ ಅತ್ಯಂತ ಸಂಕ್ಷಿಪ್ತವಾದ್ದು, ಅದರ ಬಳಿಕ ಸ್ವಲ್ಪ ವಿಸ್ತೃತವಾದ್ದು ವಿಷ್ಣು ಸಹಸ್ರನಾಮಗಳು, ಇನ್ನೂ ಪೂರ್ಣ ವಿಸ್ತೃತವಾದದ್ದು ಈ ಬೃಹತಿ ಸಹಸ್ರಗಳು. ಹಾಗಾದ್ರೆ ಅಕಾರ ಏನನ್ನು ಹೇಳ್ತದೆ ಅದನ್ನು ಗಮನಿಸ್ಬೇಕಲ್ಲ. ಅಕಾರ ಪ್ರಥಮ ನಾಮ ವಿಷ್ಣು ಸರ್ವಗುಣಾನ್ ಬ್ರವನ್. ವಿಷ್ಣುವಿನ ಭಗವಂತನ ಮೊದಲನೇ ನಾಮ ಅಂತ ಇದೆ. ಯಾಕೆಂದ್ರೆ ಸರ್ವದೋಷ ವಿರುದ್ಧತ್ವಾತ್ ಗುಣಾನ ಮನ್ಯತಾಮಪಿ. ಈ ಅಕಾರ ಅಂತ ಅನ್ನೋದು ಏನೇನನ್ನು ಹೇಳ್ತದೆ ಅಂತ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿರುವಂತೆ ಅಕಾರ ಅಂತ ಅನ್ನೋದು ವಿರೋಧವನ್ನ, ನಿಷೇಧವನ್ನ ಇತ್ಯಾದಿಗಳನ್ನು ಹೇಳ್ತದೆ. ಆಚಾರ್ಯರು ಅದಕ್ಕೆ ಮುಂದೆ ಒಂದು ಕೋಶವನ್ನು ಕೊಡ್ತಾರೆ, ಅದು ಮುಂದಿದೆ. ಅಜ್ಞಾನಿ ಅಂದ್ರೆ ಜ್ಞಾನಿ ಅಲ್ಲದೆ ಇದ್ದವನು ಅಂತ ಅರ್ಥ. ಅಧನೋ ಧನವಾನ್ ಭವೇತ್ ಅಂತೆಲ್ಲ ಹೇಳ್ತಾರಲ್ಲ, ಅಧನ ಅಂತಂದ್ರೆ ಧನ ಇಲ್ಲದೆ ಇದ್ದವನು ಅಂತ ಅರ್ಥ. ಹೀಗೆ ಅಂತ ಅನ್ನೋದು ಅಭಾವವನ್ನ, ಭೇದವನ್ನೆಲ್ಲ ಹೇಳ್ತದೆ. ಈ ಅಕಾರ ಅಂತ ಅನ್ನೋದು ಗುಣಗಳನ್ನು ಹೇಳ್ತದೆ. ಯಾಕಂದ್ರೆ ಗುಣಗಳು ಎಲ್ಲ ದೋಷಗಳಿಗೆ ಭಿನ್ನವಾದದ್ದು, ದೋಷಕ್ಕಿಂತ ವಿರುದ್ಧವಾದದ್ದು. ಸುರ ಅಸುರ ಇದೆಲ್ಲ ನಮ್ಗೆ ಗೊತ್ತಿದೆ. ಸುರರು ಅಂದ್ರೆ ದೇವತೆಗಳು, ಅಸುರರು ಅಂದ್ರೆ ದೇವತೆಗಳ ವಿರೋಧಿಗಳಾದಂತಹ ದೈತ್ಯರು. ಹಾಗಾದ್ರೆ ಅಂತನ್ನುವುದು ದೋಷಗಳಿಗೆ ವಿರುದ್ಧವಾದ ಗುಣಗಳನ್ನು ಹೇಳ್ತದೆ. ಆ ಗುಣ ಸ್ವರೂಪನಾದ ಪರಮಾತ್ಮನನ್ನ ಹೇಳ್ತದೆ. ಮತ್ತೆ ಅನ್ಯತ್ವವನ್ನು, ಭೇದವನ್ನು ಕೂಡ ಹೇಳ್ತದೆ. ಅದು ಹೇಗೆ ಅಂತಂದ್ರೆ ಜೀವರಿಗಿಂತ, ಜಡಕ್ಕಿಂತ, ಎಲ್ಲದಕ್ಕಿಂತಲೂ ವಿಷ್ಣು ಭಿನ್ನನಾಗಿದ್ದಾನೆ ಅಂತ ಅನ್ನೋದನ್ನು ಹೇಳ್ತದೆ. ಸರ್ವದೋಷಗಳ ಅಭಾವವನ್ನು ಹೇಳ್ತದೆ. ಹೀಗೆ ಎಲ್ಲಾ ಶಬ್ದಗಳಕ್ಕಿಂತ ಹೆಚ್ಚು ಚೆನ್ನಾಗಿ ಭಗವಂತನನ್ನು ಪ್ರಶಂಸೆ ಮಾಡುವುದು ಈ ಅಕಾರ. ಸಮ್ಯಕ್ ವಕ್ತೃತ್ವತಸ್ತಸ್ಮಾತ್ ಅಕಾರ ಮುಖ್ಯ ನಾಮ. ತದರ್ಥಾನ್ ಏಕದೇಶೇನ ಶಬ್ದ ಸರ್ವೇಪಿ ಚೋಚರೆ. ಇನ್ನು ನೀವು ಎಷ್ಟು ಶಬ್ದಗಳನ್ನ ಯಾವುದೇ ವಾಂಗ್ಮಯದಲ್ಲಿ ತೋರಿಸಿದ್ರೂ ಕೂಡ ಅಕಾರ ಹೇಳುವುದನ್ನೇ ಉಳಿದದ್ದು ಹೇಳ್ತದೆ. ಪರಮಾತ್ಮ ಗುಣ ಪರಿಪೂರ್ಣ, ಪರಮಾತ್ಮ ದೋಷರಹಿತ, ಭಿನ್ನ, ಈ ಅರ್ಥಗಳನ್ನೇ ಉಳಿದ ಶಬ್ದಗಳು ಹೇಳಬೇಕಷ್ಟೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹೀಗೆ ಅಕಾರ ಹೇಳುವುದನ್ನೇ ಬೇರೆ ಶಬ್ದಗಳು ಹೇಳುವುದರಿಂದ ಬೃಹತಿ ಸಹಸ್ರವು ಕೂಡ ಅಕಾರದ ವಿಕಾರವೇ ಆಗಿದೆ. ವಿಕಾರವೂ ಆಗಿರುವುದು ಅಂತಂದ್ರೆ ಅದರ ವ್ಯಾಖ್ಯೆಯ ರೂಪವಾಗಿರುವುದು ಅಂತ ಅದರ ತಾತ್ಪರ್ಯ. ಈ ಅಕಾರ ಅಂತ ಅನ್ನೋದು ವ್ಯಾಖ್ಯೇಯ, ಬೃಹತಿ ಸಹಸ್ರ ಅನ್ನುವುದು ವ್ಯಾಖ್ಯಾನ ಅಂತ ಅರ್ಥ. ವಿಸ್ತಾರ ಮಾಡಿದಂತಹ ಒಂದು ವ್ಯಾಖ್ಯಾನ ಅಂತ ಹೀಗಾದ್ರ ಅರ್ಥ, ಬೇರೆ ಏನಲ್ಲ. ವ್ಯಾಖ್ಯಾ ಅಕಾರಸ್ಯ ಸಾಪರ, ಅಕಾರದ ವಿಶಿಷ್ಟವಾದಂತಹ ವ್ಯಾಖ್ಯಾನ ಮಾತ್ರ ಅದು. ಅನ್ಯೇ ಶಬ್ದ ಸರ್ವೇಪಿ ಅಕಾರಾರ್ಥಾಭಿಧಾಯಿನಃ. ಬೇರೆ ಶಬ್ದಗಳು ಅಕಾರದ ಅರ್ಥವನ್ನೇ ಹೇಳ್ತವೆ. ತದೇತತ್ ಪಂಚಧಾಸ್ಥಿತಂ ವ್ಯಾಖ್ಯಾನಮೇವ ಅಕಾರಸ್ಯ ಸಹೈವೋಕ್ತೇನ ಸರ್ವಶಃ ಅಂತ ಮುಂದೆ ವರ್ಣನೆ ಮಾಡ್ತಾರೆ. ಈ ಬೃಹತಿ ಸಹಸ್ರ ಮತ್ತು ಉಳಿದೆಲ್ಲ ಅಕಾರದ ವ್ಯಾಖ್ಯಾನ ರೂಪ ಅಂತ ವಾಂಗ್ಮಯ ಎಲ್ಲವೂ ಕೂಡ 5 ವಿಧವಾಗಿದೆ.
ಅದು ಅಕಾರ ಹೇಳುವಂತಹ ಅರ್ಥವನ್ನ ವಿವರಿಸಲಿಕ್ಕಾಗಿ ಇರುವಂತಹ ಅರ್ಥ. ಮಿತ, ಅಮಿತ, ಸ್ವರ, ಸತ್ಯ, ಅನೃತ ಅಂತ ಹೀಗೆ 5 ವಿಧವಾಗಿದೆ. ಅಕಾರಸ್ಯ ತಥಾ ಉಪಾಂಶೋಃ ಅಭಿಮಾನೀತು ಮಾರುತಃ ದೇಹೇಂದ್ರಿಯಾಂತಃಕರಣ ನಾಮ್ನಃ ಅಸ್ಯ ದ್ವಿವಿಧಸ್ಯ ಚ ಸ್ಥೂಲ ಶರೀರಸ್ಯ ಸರ್ವೇಷಾಂ ಅಭಿಮಾನಿನಿ ಭಾರತ್ಯುಚ್ಚೋದಿತಸ್ಯಾಪಿ ಹಿ ಅಕಾರಸ್ಯ ಅಭಿಮಾನಿನಿ ತಸ್ಮಾತ್ ಉಚ್ಚಾತ್ ಉಪಾಂಶುರಿಃ ಜಪಾದಿಷು ಫಲಾಧಿಕಃ ವಾಯುರ್ಹಿ ಪ್ರತಿಃ ಭಾರತ್ಯಾಃ ಉಪಾಂಶೋರ್ ದೇವತಾ. ಇಲ್ಲೊಂದು ಮಹತ್ವದ ಸಂಗತಿ ಇದೆ, ಇದನ್ನ ಈಗ ನಾವು ಪರಾಮರ್ಶೆ ಮಾಡೋಣ. ಹಿಂದೆ ಹೇಳಿದ ಪ್ರಾಣಾಯಾಮಾದಿಗಳಿಗೂ ಕೂಡ ಇದು ಸಂಬಂಧಪಟ್ಟಿದೆ. ಅಕಾರವನ್ನ ನಾವು ಇತರಿಗೆ ಕೇಳಿಸುವಂತೆ ಹೇಳುವುದು, ಕೇಳದಂತೆ ಹೇಳುವುದು, ಈ ತರ 2 ಥರ ಇದೆ. ಮೆಲ್ಲನೆ ಉಚ್ಚರಿಸಿದ ಅಕಾರಕ್ಕೆ ಉಪಾಂಶು ಅಕಾರ ಅಂತ ಕರೀತಾರೆ, ಅದಕ್ಕೆ ವಾಯುದೇವ ಅಭಿಮಾನಿ. ಜೋರಾಗಿ ಉಚ್ಚರಿಸಿದಂಥ ಅಕಾರಕ್ಕೆ ಭಾರತೀ ದೇವಿ ಅಭಿಮಾನಿನಿ ಆಗ್ತಾಳೆ. ಅವಳು ನಮ್ಮ ದೇಹ, ಇಂದ್ರಿಯ, ಅಂತಃಕರಣ, ಈ ಶರೀರ ಎಲ್ಲದಕ್ಕೂ ಅಭಿಮಾನಿಯಾದಂಥವಳು ಭಾರತಿ. ಅಕಾರಕ್ಕೆ ಅಭಿಮಾನಿಯಾಗಿದ್ದಾಳೆ. ಹೀಗೆ ಪತ್ನಿಯಾದಂತಹ ಭಾರತಿಗಿಂತ ಪತಿಯಾದಂತಹ ಭರತ ಮುಖ್ಯ ಪ್ರಾಣದೇವ ಶ್ರೇಷ್ಠನಾಗಿದ್ದಾನೆ, ನಮಗೆ ಗೊತ್ತಿದೆ. ಅದರಂತೆ ಜೋರಾಗಿ ಉಚ್ಚರಿಸಿದ ಅಕಾರಕ್ಕೆ ಭಾರತೀಯ ಅಭಿಮಾನಿಯಾಗಿದ್ದಾಳಲ್ಲ, ಅದಕ್ಕಿಂತ ಮೆಲ್ಲನೆ ಉಚ್ಚರಿಸಿದಂತಹ ಆಕಾರಕ್ಕೆ ಈ ಮುಖ್ಯ ಪ್ರಾಣ ಅಭಿಮಾನಿಯಾಗಿದ್ದಾನೆ, ಅವನು ಶ್ರೇಷ್ಠನಾಗಿದ್ದಾನೆ. ಆದ್ರಿಂದ ಜೋರಾಗಿ ಉಚ್ಚರಿಸುವುದಕ್ಕಿಂತ ಮೆಲ್ಲನೆ ಉಚ್ಚರಿಸುವುದು, ಮನಸ್ಸಿನಲ್ಲೇ ಉಚ್ಚರಿಸುವುದು ಅತ್ಯಂತ ಶ್ರೇಷ್ಠ. ಇದು ನಾನು ಯಾಕೆ ಈಗ ನೆನಪು ಮಾಡ್ಕೊಳ್ತಾ ಇದ್ದೇನೆ ಹಿಂದೆ ಹೇಳಿದ ಒಂದು ವಿಷಯದ ಜೊತೆಗೆ ಅಂತಂದ್ರೆ, ನಾವು ಈ ವಿಷ್ಣು ಸಹಸ್ರನಾಮವನ್ನು ಹೇಳುವಾಗ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದೆ. ಆ ಪ್ರಾಣಾಯಾಮ ಮಾಡುವಾಗ ನಾವು ಆ ಮಂತ್ರವನ್ನ, ಈ ವಿಷ್ಣು ಸಹಸ್ರನಾಮದ ನಾಮಗಳನ್ನ ಜೋರಾಗಿ ಹೇಳಿದ್ರೆ, ತುಟಿ ಬಿಚ್ಚಿ ಹೇಳಿದ್ರೆ, ಆ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಣಾಯಾಮ ಮಾಡಬೇಕಾದ್ರೆ ತುಟಿಗಳನ್ನು ಮುಚ್ಚಿರಬೇಕಾಗ್ತದೆ. ನಮ್ಮ ಘ್ರಾಣೇಂದ್ರಿಯವನ್ನು ಮಾತ್ರ ನಾವು ತೆರವು ಮಾಡಿ ಓಪನ್ ಆಗಿ ಇಟ್ಕೋಬೇಕಾಗ್ತದೆ. ಆದ್ರಿಂದ ಪ್ರಾಣಾಯಾಮ ಮಾಡ್ತಾ ಈ ವಿಷ್ಣು ಸಹಸ್ರನಾಮವನ್ನು ಹೇಳುವುದು ಹೇಗೆ ಅಂತ ಪ್ರಶ್ನೆ ಬಂದಿತ್ತು. ಮನಸ್ಸಿನಲ್ಲೇ ಹೇಳುವುದು. ಆದ್ರಿಂದ ನಾನೇನು ಅಭಿಪ್ರಾಯ ಪಟ್ಟಿದ್ದೆ ಅಂದ್ರೆ, ಈ ವಿಷ್ಣು ಸಹಸ್ರನಾಮವನ್ನ ಅಥವಾ ಮತ್ತೆ ಬೇರೆ ಯಾವುದೋ ಮಂತ್ರವನ್ನಾಗಲಿ ಮನಸ್ಸಿನಲ್ಲಿ ಹೇಳಿಕೊಳ್ಳೋದು. ಮನಸ್ಸಿನಲ್ಲಿ ಹೇಳಿಕೊಂಡ್ರೆ ಅದಕ್ಕೆ ಮುಖ್ಯ ಪ್ರಾಣ ಅಭಿಮಾನಿ ಆಗ್ತಾನೆ. ಅದು ಕೇವಲ ಕೃಷ್ಣ ಷಡಕ್ಷರ ಜಪವೋ ಅಥವಾ ಗಾಯತ್ರಿ ಜಪವೋ ಅಷ್ಟಕ್ಕೆ ಮಾತ್ರ ಇಲ್ಲಿ ಬಂದಿರುವಂತಹ ಸೂತ್ರ ಸೀಮಿತ ಅಲ್ಲ. ಭಾರತೀಗಿಂತ ಮುಖ್ಯ ಪ್ರಾಣ ಶ್ರೇಷ್ಠ. ಜೋರಾಗಿ ಹೇಳಿದ್ದಕ್ಕಿಂತ ಮೆಲ್ಲನೆ ಹೇಳಿದ ಜಪ ಶ್ರೇಷ್ಠ ಅಂತ ಸೂತ್ರ ಕೇವಲ ಗಾಯತ್ರಿ, ಕೃಷ್ಣ ಷಡಕ್ಷರ ಮೊದಲಾದ ಜಪಗಳಿಗೆಲ್ಲ, ಸಕಲಕ್ಕೂ ಸಂಬಂಧಪಟ್ಟಿದೆ. ಯಾಕೆಂದ್ರೆ ಅಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದೆ ಅಲ್ವಾ. ಅಕಾರಸ್ಯ ತಥೋ ಉಪಾಂಶೋಹ ಅಭಿಮಾನಿ ಮಾರುತಃ. ಅಕಾರವನ್ನ ಮೆಲ್ಲನೆ ಹೇಳಿದ್ದಕ್ಕೆ ಮುಖ್ಯ ಪ್ರಾಣ ಅಭಿಮಾನಿ, ಜೋರಾಗಿ ಹೇಳಿದ್ದಕ್ಕೆ ಭಾರತೀಯ ಅಭಿಮಾನಿ. ಅಕಾರದ ವ್ಯಾಖ್ಯಾನ ರೂಪವಾದದ್ದೇ ಈ ವಿಷ್ಣು ಸಹಸ್ರನಾಮ, ಬೃಹತಿ ಸಹಸ್ರ, ಉಳಿದೆಲ್ಲಾ ವಾಂಗ್ಮಯವೂ ಕೂಡ ನಾವು ಏನನ್ನ ಉಚ್ಚಾರ ಮಾಡಿದ್ರು, ಏನೇ ಜಪ ಮಾಡಿದ್ರು ಪ್ರತಿಯೊಂದು ಕೂಡ ಅಕಾರದ ವಿಸ್ತಾರವೇ ಅಲ್ವಾ. ಆದ್ರಿಂದ ಮೆಲ್ಲನೆ ಹೇಳುವುದೇನಿದೆ ಅದು ಮುಖ್ಯ ಪ್ರಾಣನಿಗೆ ಅತ್ಯಂತ ಪ್ರೀತಿಕರವಾದದ್ದು. ಆದ್ರಿಂದ ಮನಸ್ಸಿನಲ್ಲೇ ಹೇಳ್ತಾ ನಾವು ಯಾವುದೇ ರೀತಿಯಾದಂತಹ ಕಪಾಲಭಾತಿ ಮತ್ತು ನಾಡಿ ಶೋಧನ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದರೆ ಅದು ಮುಖ್ಯ ಪ್ರಾಣನ ಅಭಿಮಾನಕ್ಕೆ ಪಾತ್ರರಾಗ್ತದೆ. ಮುಖ್ಯ ಪ್ರಾಣ ಮತ್ತು ಭಾರತೀಯರಿಗೂ ಕೂಡ ಅದು ಪ್ರೀತಿಕರ ಆಗ್ತದೆ. ಇನ್ನೊಬ್ಬರಿಗೆ, ಒಂದು ಸಮೂಹಕ್ಕೆ ಏನಾದ್ರೂ ಲಾಭ ಆಗುವಂತೆ ಜೋರಾಗಿ ಹೇಳುವುದಿದ್ರೆ ಅದು ವಿಷಯ ಬೇರೆ. ಆದ್ರೆ ನಾವು ಇಂಥ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ ಹೇಳುವಾಗ ಮೆಲ್ಲನೆ ಅದನ್ನು ಮಾಡಿದರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಮತ್ತೆ ಅದು ಜೋರಾಗಿ ಹೇಳುವುದಕ್ಕಿಂತ ಶ್ರೇಷ್ಠವಾಗಿಯೂ ಕೂಡ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಬೇಕು. ಈಗಾಗಲೇ ಕೆಲವರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೇನೆ. ಮತ್ತೆ ಅದನ್ನ ಸರ್ವಮೂಲ ಆರೂಢ ಮಾಡ್ಕೊಂಡಿದ್ದೇನೆ. ನಾನು ಉತ್ತರವನ್ನ ಇಷ್ಟೇ ಸರ್ವಮೂಲದ ಉಲ್ಲೇಖಗಳ ಮೂಲಕ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದೇನೆ. ಓಂಕಾರವೂ ಕೂಡ ಅಕಾರದ ವ್ಯಾಖ್ಯಾನವೇ ಆಗಿದೆ. ಓಂಕಾರ ಏನನ್ನು ಹೇಳ್ತದೆ? ಅಧಿಕ, ಉಚ್ಚ ಮತ್ತು ಮಾನ. ಅಕಾರೇಣ ಅಧಿಕಂ ಪ್ರೋಕ್ತಂ, ಉಕಾರೇಣ ಉಚ್ಚತ್ವ ಮುಚ್ಚತೆ, ತಥಾ ಮಿತಂ ಸರ್ವವೇದೈಹಿ ಮಕಾರೇಣ ಅಭಿಧೀಯತೆ ಅಂತ ಛಾಂದೋಗ್ಯ ಉಪನಿಷತ್ತು ಭಾಷ್ಯದಲ್ಲಿದೆ.
ಅಕಾರ ಭಗವಂತ ಸ್ಥಾನದಿಂದ ಅಧಿಕ ಅಂತ ಹೇಳ್ತದೆ. ಉಕಾರವು ಆತ ಗುಣದಿಂದ ಉಚ್ಚ ಅಂತ ಹೇಳ್ತದೆ. ಕೇವಲ ಸ್ಥಾನದಿಂದ ಮಾತ್ರ ಅಲ್ಲ, ಗುಣದಿಂದಲೂ ಆತ ಉಚ್ಚ ಅಂತ ಅನ್ನೋದನ್ನು ಹೇಳ್ತದೆ. ಮಕಾರ ಅನ್ನೋದು ಸರ್ವ ವೇದಗಳಿಂದ ಆತ ಪ್ರತಿಪಾದ್ಯ ಅಥವಾ ಜ್ಞಾನ ಸ್ವರೂಪ ಅನ್ನೋ ಅರ್ಥವನ್ನು ಹೇಳ್ತದೆ. ಇದನ್ನೇ ಈ ಅಕಾರವು ಕೂಡ ಸಂಕ್ಷಿಪ್ತವಾಗಿ ಹೇಳಿದೆ ಅಂತ ಅರ್ಥ. ಅಧಿಕತ್ವ, ಉಚ್ಚತ್ವ ಇದೆಲ್ಲವೂ ಕೂಡ ಅಕಾರದಿಂದಲೇ ಪ್ರತಿಪಾದಿತವಾಗಿದೆ. ಅಕಾರ ಅಧಿಕ ಅನ್ನೋದನ್ನ ಹೇಳ್ತದೆ. ಅಕಾರದ ವ್ಯಾಖ್ಯಾನವೇ ಹೀಗೆ ಓಂಕಾರವಾಗಿದೆ. ಸ್ವತಃ ಅಧಿಕತ್ವವನ್ನು ಹೇಳುವುದರಿಂದ, ಅಕಾರವು ಅಧಿಕತ್ವವನ್ನು ಹೇಳುವುದರಿಂದ ಉಕಾರ ಮತ್ತು ಮಕಾರದ ಅರ್ಥವನ್ನು ಕೂಡ ಅದು ಹೇಳಿದಂತೆಯೇ ಆಯಿತು. ಅಕಾರೇಣೇವ ತತ್ಸರ್ವಂ ಉಕ್ತಂ ಆಧಿಕ್ಯ ವಕ್ತೃತಃ ಅಂತ ಈಗ ಅದರ ಅರ್ಥ. ಅಧಿಕ ಅಂದ್ರೆ ಅವನೇ ವೇದ ಪ್ರತಿಪಾದ್ಯ, ಅವನೇ ಗುಣ ಪರಿಪೂರ್ಣನಾದ್ರಿಂದಲೇ, ದೋಷ ದೂರನಾದ್ರಿಂದಲೇ ಅವನೇ ಅಧಿಕ ಅಂತ ಅದರ ತಾತ್ಪರ್ಯ. ನಾರಾಯಣ ಶಬ್ದವೂ ಕೂಡ ಅಕಾರದ ವ್ಯಾಖ್ಯಾನ ರೂಪವೇ ಆಗಿದೆ ಅಂತ ಅನ್ನೋದನ್ನ ಈ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ನಾರಾಯಣ ಅನ್ನುವಲ್ಲಿ ನಾವೀಗಾಗಲೇ ಹಿಂದೆ ನೋಡಿದ್ದೇವೆ. ಯಾವುದೇ ಅಕ್ಷರವನ್ನು ತಗೊಂಡು ಅಲ್ಲಿ ಒಂದು ಚಂದ್ರ, ಒಂದು ವ್ಯಂಜನ ಇರ್ತದೆ, ಒಂದು ಸ್ವರ ಇರ್ತದೆ. ಹಾಗಾಗಿ 36 ಬೃಹತಿ ಛಂದಸ್ಸಿನ ಅಕ್ಷರಗಳನ್ನು ತಗೊಂಡ್ರೆ ಅಲ್ಲಿ 36 ಸ್ವರಗಳು, 36 ವ್ಯಂಜನ ಇರ್ತವೆ. ನಾರಾಯಣ ಅನ್ನುವಲ್ಲಿ ಕೂಡ ನ ಅನ್ನುವುದು ವ್ಯಂಜನ, ಆ ಅನ್ನುವುದು ಸ್ವರ ಆಗಿದೆ, ರ ಅನ್ನುವುದು ವ್ಯಂಜನ, ಆ ಅನ್ನುವುದು ಸ್ವರ ಆಗಿದೆ. ಹೀಗೆ ಯ ಮತ್ತು ನಗಳಲ್ಲೂ ಕೂಡ ಅವು ಎಲ್ಲವೂ ಕೂಡ ಈ ಅಭಾವ, ಭೇದ ಇದನ್ನೇ ಹೇಳ್ತವೆ. ನಾರಾಯಣ ಈ ಜಗತ್ತಿನಂತೆ ಅಲ್ಲ ಅನ್ನುವುದು ಅದನ್ನೇ ಹೇಳ್ತದೆ. ರೀಂ ಕ್ಷಯ ಅಂತ ಧಾತು ಇದೆ. ಕ್ಷಯ ಅಂದ್ರೆ ಎಲ್ಲ ದೋಷಗಳ ಕ್ಷಯ ಆಗಿ ಹೋಗಿದೆ ಭಗವಂತನಲ್ಲಿ ಅಂತ ಅನ್ನೋದನ್ನ ಹೇಳ್ತದೆ. ಅನ್ನುವುದು ಅದನ್ನೇ ಹೇಳ್ತದೆ. ಅಭಾವ ಚಕಾರ ಸಹ ಐಕಾರ್ಥ ಗತ್ಯಭಾವಯೋ ಯಕಾರತ್ವಂ ಗತಃ. ಯಕಾರವೂ ಕೂಡ ನಿಷೇಧವನ್ನೇ ಹೇಳ್ತದೆ. ಪ್ರಾಪಣೆ ಅಂತ ಧಾತು ಇದೆ, ನಮಗೆ ಗೊತ್ತಿದೆ. ಆದ್ರೆ ರಿಂಗ್ ಧಾತುವು, ಯ ಅನ್ನೋ ಧಾತುವು ನಿಷೇಧವನ್ನೇ ಹೇಳುವುದರಿಂದ ಆ ಭಗವಂತ ಎಲ್ಲ ದೋಷಗಳ ನಿಷೇಧ ಉಳ್ಳವನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಅನ್ನೋ ಅರ್ಥವನ್ನೇ ಹೇಳ್ತದೆ. ಅನ್ಯತ್ವಾತ್ ಸರ್ವಜೀವೇಭ್ಯ, ಎಲ್ಲ ಜೀವಗಳಿಂದಲೂ ಜಡಗಳಿಂದಲೂ ಭಿನ್ನನೇ, ಸರ್ವದೋಷೋಚಿತನೇ ಆಗಿದ್ದಾನೆ, ಸರ್ವದೋಷರಹಿತನೇ ಆಗಿದ್ದಾನೆ. ನಿರಾಸನಾಚ ದೋಷಾಣಾಂ ಸ್ವಭಕ್ತೇಭ್ಯ ಸಮಂತತಃ. ಅವನು ಎಲ್ಲ ದೋಷಗಳಿಂದಲೂ ರಹಿತನೂ ಕೂಡ ಆಗಿದ್ದಾನೆ ಅಂತ ಹೀಗಾದ್ರ ಅರ್ಥ ಆಗ್ತದೆ. ಕೊನೆಯಲ್ಲಿರುವಂತಹ ಣ ಅನ್ನುವುದು ಕೂಡ ಮೂಲತಃ ನಕಾರವೇ, ರಕಾರದ ಸಂಪರ್ಕದಿಂದಾಗಿ ಣ ಆಗಿದೆ ಅಷ್ಟೇ. ಅದು ನಮಗೆ ಇದು ಗೊತ್ತಿದೆ. ಭಕ್ತರ ದೋಷನಾಶಕ, ಇದು ಇನ್ನೊಂದು ಸ್ವಾರಸ್ಯದ ಅರ್ಥ ಅಲ್ಲಿ. ನಿರಾಸನಚ್ಚ ದೋಷಾಣಂ ಸ್ವಭಕ್ತೇಭ್ಯ ಸಮಂತತಃ, ತಾನು ದೋಷರಹಿತ, ಭಕ್ತರ ದೋಷಗಳನ್ನು ನಾಶಪಡಿಸುವವನು. ಇದೆಲ್ಲ ಅಲ್ಲಿರುವಂತಹ ನಕಾರಗಳು, ರಕಾರಗಳು, ಯಕಾರಗಳು, ಅಲ್ಲಿರುವಂತಹ ಅಕಾರ ಇದರಿಂದ ತಿಳಿಯುತ್ತೆ. ನಾವು ನಾರಾಯಣನನ್ನು ಹಾಗೆ ಉಪಾಸನೆ ಮಾಡಿ ನಾವು ಕೂಡ ದೋಷರಹಿತರಾಗಬೇಕು ಅನ್ನುವುದು ಅದರ ತಾತ್ಪರ್ಯ. ಅಕಾರವಾಚ್ಯನಾದವನು ಹರಿಯೊಬ್ಬನೇ ಅಂತ ಅನ್ನೋದನ್ನ ಆ ಭಾಷೆಯಲ್ಲಿ ಮತ್ತೆ ವರ್ಣಿಸ್ತಾರೆ. ಈ ಅಕಾರ ಅಂತ ಅನ್ನೋದು ಈ ಚಕ್ರಧರ ಅಂತ ಭಗವಂತನ ಪ್ರಥಮ ನಾಮ ಇದು. ತತಃ ಅಕಾರ ಪ್ರಥಮಂ ನಾಮ ಚಕ್ರಿಣಃ. ಆ ಪರಮಾತ್ಮನನ್ನು ಬಿಟ್ಟರೆ ಅಕಾರವಾಚ್ಯರಾದವರು ಬೇರೆ ಯಾರಾದ್ರೂ ಇದ್ದಾರೇನೋ? ಇದೊಂದು ಸ್ವಾರಸ್ಯದ ಸಂಗತಿ ನೋಡ್ಬೇಕು ನಾವು. ಬ್ರಹ್ಮ, ರುದ್ರ, ಇಂದ್ರ, ವಾಯು ಇತ್ಯಾದಿ ನಾಮಗಳು ಭಗವಂತನ ನಾಮಗಳೇ. ಆದ್ರೆ ಆ ಬ್ರಹ್ಮ ಅನ್ನೋ ನಾಮವನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿದ್ದಾನೆ, ರುದ್ರ ಅನ್ನೋ ನಾಮವನ್ನು ರುದ್ರನಿಗೆ ಕೊಟ್ಟಿದ್ದಾನೆ. ಆದ್ರೆ ವರ್ತಂತೆ ನತು ಅಕಾರೋಯಂ ವರ್ತತೆ ಕೇಶವಂ ವಿನ. ಅಕಾರ ಮಾತ್ರ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಅದು ಸ್ವಾರಸ್ಯ ಸಂಗತಿ. ಅಕಾರ ಅಂತ ಹೇಳಿ ಭಗವಂತನ ನಾಮ ಎಲ್ಲೂ ಇಲ್ಲ. ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ನಾಮವಲ್ಲ. ಗೀತಾ ಪ್ರಸ್ಥಾನದಲ್ಲಿ ಅ ಅಂ ಅಹ ಪುರಾಣ ಋಷಿ ವ್ಯಾಸಃ ಶಾಸ ಸಹಸ್ರಕೃತ ಆ ಅಂ ಅಹ ಇವೆಲ್ಲವೂ ಕೂಡ ಆ ವ್ಯಾಸನಿಗೆ, ನಾರಾಯಣರ ಸ್ವರೂಪನಾದ ವ್ಯಾಸನಿಗೆ ವಾಚಕ ಅಂತ ಹೇಳಿದ್ದಾರೆ. ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತ ಹೇಳಿ ಕೆಲವು ಏಕಾಕ್ಷರಗಳು ಭಗವಂತನನ್ನು ಹೇಳ್ತವೆ ಅಂತ ಹೇಳುವ ಪ್ರಸಂಗದಲ್ಲಿ ಕೂಡ ಬೃಹದಾರಣ್ಯಕ ಭಾಷ್ಯದಲ್ಲಿ ಅ ಅನ್ನೋದನ್ನ ಮೊದಲು ಹೇಳಿದ್ದಾರೆ. ಅಕಯ ಪ್ರವಿ ಸಂಭೂಮ ಇವೆಲ್ಲ ಏಕಾಕ್ಷರಗಳು ಭಗವಂತನನ್ನು ಹೇಳ್ತವೆ ಅಂತ ತಾತ್ಪರ್ಯ. ಆದ್ರಿಂದ ಬ್ರಹ್ಮ, ರುದ್ರ ಇತ್ಯಾದಿ ನಾಮಗಳನ್ನು ಬೇರೆ ದೇವತೆಗಳಲ್ಲಿ ನಾವು ಕಾಣ್ತೇವೆ, ಭಗವಂತನೇ ಕೊಟ್ಟಿದ್ದಾನೆ. ಆದ್ರೆ ಅಕಾರ ಅನ್ನೋದು ಮಾತ್ರ ಯಾರಲ್ಲೂ ಕಾಣಿಸುವುದಿಲ್ಲ. ಮತ್ತೆ ನಮ್ಮಲ್ಲೂ ಕೂಡ ನಮಗೆಲ್ಲರಿಗೂ ನಾರಾಯಣ ಇತ್ಯಾದಿ ನಾಮಕರಣಗಳಿವೆ.
ನಾರಾಯಣ ಅಂತ ಶಬ್ದದಿಂದ ಗುಣಪೂರ್ಣ ಅಂತ ಅರ್ಥ. ನಾವು ಗುಣಪೂರ್ಣ ಅಲ್ಲದೆ ಹೋದ್ರೂ ಆ ನಾರಾಯಣ ಅನ್ನೋ ಹೆಸರನ್ನ ತಂದೆ ತಾಯಿಗಳು ನಮ್ಗೆ ಇಟ್ಟಾಗ ನಾವು ಇಟ್ಕೋತೇವೆ. ವಾಸುದೇವ ಅನ್ನೋ ನಾಮಗಳಿಂದಲೂ ನಾವು ವಾಚ್ಯರಾಗ್ತೇವೆ. ಯಾಕೆಂದ್ರೆ ನಮ್ಮನ್ನು ಕರೀಲಿಕ್ಕೊಂದು ಹೆಸರು ಬೇಕಷ್ಟೇ. ಆ ಅರ್ಥ ನಮ್ಮಲ್ಲಿಲ್ಲ, ಇರ್ಲೇಬೇಕು ಅಂತಿಲ್ಲ, ಯಾವ್ಯಾವ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದ್ದೀತು ಅಷ್ಟೇ. ಆದ್ರೆ ಈ ಅಕಾರ ಅನ್ನೋ ಹೆಸರನ್ನು ಮಾತ್ರ ಆ ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಇಡುವಂತಿಲ್ಲ. ಯಾರಾದ್ರೂ ದುಸ್ಸಾಹಸ ಮಾಡಿ ತಮ್ಮ ಮಕ್ಕಳಿಗೆ ಸ್ವಲ್ಪ ವಿಚಿತ್ರವಾದ್ರೂ ಅಡ್ಡಿ ಇಲ್ಲ, ಆ ಅಂತ ಹೆಸರು ಇಡ್ತೀವಿ, ಆ ಅಂತ ಹೆಸರು ಇಡ್ತೀವಿ ಅಂತ ಪ್ರವೃತ್ತಿ ಮಾಡಬಾರ್ದು. ವಿಹಿತಾನೆ ನಾರಾಯಣ ವಾಸುದೇವ ಇತ್ಯಾದಿ ಹೆಸರನ್ನೇ ಬೇಕಾದ್ರೂ ಇಡಿ, ಪುರುಷ ಅಂತ ಹೆಸರು ಬೇಕಾದ್ರೂ ಇಡಿ. ಸುಮ್ಮನೆ ಹೇಳಿದೆ ಇಲ್ಲಿ ಬಂತು ಅಂತ. ಆದ್ರೆ ಅಕಾರವನ್ನು ಮಾತ್ರ ಯಾರಿಗೂ ನೈವಾಯಂ ವಿಹಿತ ತಮೃತೆ ಪ್ರಭುಂ. ಕೆಲವು ಕಡೆ ವಾಯು ಬ್ರಹ್ಮ ಮೊದಲಾದವರು ಈ ಅಕಾರದ ದೇವತೆಗಳಾಗಬಹುದು ಅಂತ, ಅಕಾರದ ಅಭಿಮಾನಿ ದೇವತೆಗಳಾಗಬಹುದು. ವಾಯು ಬ್ರಹ್ಮ ಶಿವ ಮೊದಲಾದವರೆಲ್ಲ ಅವರೆಲ್ಲ ವೇದಾಭಿಮಾನಿಗಳು. ಅವರ ಪತ್ನಿಯರು ಕೂಡ ವೇದಾಭಿಮಾನಿಗಳೇ. ಸರ್ವ ವೇದಾಭಿಮಾನಿನ್ಯ ದೇವ್ಯ ಅಂಥೇಳಿ ಎಲ್ಲಾ ದೇವತೆಗಳು ಕೂಡ, ದೇವತಾಸ್ತ್ರೀಯರು ಕೂಡ ವೇದಾಭಿಮಾನಿ ದೇವತೆಗಳು ಅಂತ ಹೇಳಿದ್ದಾರೆ. ಅವರ ಪತ್ನಿಯರು ಕೂಡ, ಅವರ ಪತಿಗಳು ಕೂಡ ಅರ್ಥಾಭಿಮಾನಿಗಳು ಅಂತ ಹೇಳಿದ್ದಾರೆ. ಆದ್ರಿಂದ ಆ ಅಕಾರ ಇತ್ಯಾದಿ ವಿಶಿಷ್ಟ ನಾಮಗಳಿಗೂ ಕೂಡ ಮುಖ್ಯ ಪ್ರಾಣ ವಾಯು ಮೊದಲಾದವರು ಅಭಿಮಾನಿಗಳಾಗಬಹುದು. ಆದ್ರೆ ಅರ್ಥಕ್ಕೂ ಕೂಡ ಅವರು ಅಭಿಮಾನಿಗಳಾಗಬಹುದು, ವಾಚ್ಯರಲ್ಲ. ವಾಚ್ಯರಾಗುವುದಕ್ಕೂ ಕೇವಲ ಅಭಿಮಾನಿಗಳಾಗುವುದಕ್ಕೂ ವ್ಯತ್ಯಾಸ ಇದೆ. ಅದು ಅವರಿಗೆ ಅನ್ವರ್ಥಕವಾದ ನಾಮ ಅಲ್ಲ. ಅವರು ಅಕಾರಕ್ಕೆ ಮತ್ತು ಅಕಾರದಿಂದ ವಾಚ್ಯವಾದ ಅರ್ಥಕ್ಕೆ ಅಭಿಮಾನಿಗಳಾಗಬಹುದು. ಹೇಗೆ ಅಂತಂದ್ರೆ, ಅಭಿಮಾನಿಗಳಾಗುವುದು ಅಂದ್ರೆ ಅಕಾರದ ಉಚ್ಚಾರವನ್ನ ನಾವು ಮಾಡಿದಾಗ, ಅದರ ಅನುಸಂಧಾನವನ್ನು ನಾವು ಮಾಡಿದಾಗ, ಉಚ್ಚಾರ ಮಾಡಿಸಿ ಅದರ ಅರ್ಥ ವಿಶೇಷಗಳನ್ನು ನಮಗೆ ಹೊಳೆಸಿ ನಮ್ಮನ್ನು ಅನುಗ್ರಹಿಸುವವರು ಅವರು. ಆ ದೃಷ್ಟಿಯಿಂದ ಅಭಿಮಾನಿಗಳು ಮಾತ್ರವೇ ಹೊರತು, ನಾಮಗಳಿಗೆ ಮತ್ತು ಅರ್ಥಗಳಿಗೆ ಅವರು ಅಭಿಮಾನಿಗಳೇ ಹೊರತು ಆ ಅಕಾರದಿಂದ ಅವರ್ಯಾರು ಕೂಡ ವಾಚ್ಯರಲ್ಲ. ಯಥಾ ವೇದಾಭಿಧೇಯ ಅನ್ಯ ವೇದಾಖ್ಯ ದೇವತಾ ಪರ. ಎಲ್ಲಾ ವೇದಗಳಿಗೂ ಕೂಡ ಲಕ್ಷ್ಮೀದೇವಿಯಿಂದ ಹಿಡಿದು ಸ್ವಾಹಾದೇವಿ, ಉಷಾ, ನಾಮಾಭಿಮಾನಿಯಾದಂತಹ ಉಷಾ ಎಲ್ಲರೂ ನಾಮಾಭಿಮಾನಿಗಳಾಗಿದ್ದಾರೆ. ಆದ್ರೆ ಅರ್ಥದ ಪ್ರತಿಪಾದ್ಯರವರಲ್ಲ. ನಾಮದ ಅಭಿಮಾನಿಗಳು ಹೌದು, ಅರ್ಥದ ಅಭಿಮಾನಿಗಳೂ ಹೌದು. ಆದ್ರೆ ಅವರು ಅದರಿಂದ ಪ್ರತಿಪಾದ್ಯರಾದಂತಹ ದೇವತೆಗಳಲ್ಲ. ಏವಂ ನಾಮಾಭಿಮಾನೀತು ವಾಯು ವಾಚ್ಯ. ನಾಮಕ್ಕೆ ಅವನ ಅಭಿಮಾನಿ ಆಗಬಹುದು. ತಸ್ಮಾತ್ ಐತಿ ನಾಮ ಏವ ಏತತ್ ವಿಷ್ಣೋ ಕೇವಲಮೇವ ಹೇ. ಕೇವಲ ವಿಷ್ಣುವಿನ ಒಂದು ನಾಮ ಅದು ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಅರ್ಥಕ್ಕೂ ಕೂಡ ಅಭಿಮಾನಿ ಅಂತ ಬಂತಲ್ಲ, ಅದನ್ನ ನಾನು ಭಾಗವತ ತಾತ್ಪರ್ಯದಿಂದ ನೆನಪು ಮಾಡ್ಕೊಂಡು ಹೇಳಿದ್ದೇನೆ. ಅದರ ಶ್ಲೋಕ ಹೀಗಿದೆ, ಅದನ್ನ ನೋಡೋಣ ಈಗ. ಜ್ಞಾನಾಭಿಮಾನಿ ಪುರುಷ ಸಬ್ರಹ್ಮ ಸಮುದಾಹೃತ ಅರ್ಥಾಭಿಮಾನಿ ಪ್ರಕೃತಿ ಗಾಯತ್ರಿ ಸಾ ಪ್ರಕೀರ್ತಿತ ತಯೋರ್ ನಿಯಾಮಕೋ ವಿಷ್ಣು ಶ್ರೀಶ್ಚ ಅನುಗ್ರಾಹಿಕ ಸ್ಮೃತ. ನಮಗೆ ಅಕಾರದ ವಿಶೇಷಾರ್ಥಗಳು, ವಿಷ್ಣು ಸಹಸ್ರನಾಮದ ವಿಶೇಷಾರ್ಥಗಳು, ಒಟ್ಟಾರೆ ಸಕಲ ಬೃಹತಿ ಸಹಸ್ರ, ಸಕಲ ವಾಂಗ್ಮಯದ ವಿಶೇಷಾರ್ಥಗಳು, ಸಾಮಾನ್ಯ ಅರ್ಥ ನಮಗೇನು ಬಂದ್ರು ಆ ಎಲ್ಲ ಜ್ಞಾನಗಳಿಗೆ ಅಭಿಮಾನಿ ಈ ಬ್ರಹ್ಮ, ಆ ಅರ್ಥಗಳಿಗೆ ಅಭಿಮಾನಿನಿ ಗಾಯತ್ರಿ. ಹಾಗಾಗಿ ಚತುರ್ಮುಖನಾಗಲಿ, ಸರಸ್ವತಿ ಆಗಲಿ, ಮುಖ್ಯಪ್ರಾಣನಾಗಲಿ, ಭಾರತಿ ಆಗಲಿ, ಯಾರೇ ಈ ಅಕಾರಕ್ಕೂ ಕೂಡ ಅಭಿಮಾನಿಗಳಾಗಬಹುದು. ಹಾಗೆ ಅಕಾರದ ಅರ್ಥಕ್ಕೂ ಅಭಿಮಾನಿಗಳಾಗಬಹುದು. ಆದರೆ ಅಕಾರದಿಂದ ವಾಚ್ಯರಾದವರು, ಆ ಅರ್ಥದಿಂದ ಪ್ರತಿಪಾದ್ಯರಾದವರು, ಅರ್ಥ ಸ್ವರೂಪರಾದಂಥವರು ಅವರ್ಯಾರೂ ಅಲ್ಲ. ಅದು ಪರಮಾತ್ಮ ಮಾತ್ರ ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ವಿಶೇಷತಃ ಅಸ್ಯ ವ್ಯಾಖ್ಯಾನಂ ಬೃಹತೀನಾಂ ಸಹಸ್ರಕಂ. ಈ ಅಕಾರದ ವಿಶೇಷ ವ್ಯಾಖ್ಯಾನವೇ ಬೃಹತಿ ಸಹಸ್ರ. ಆದ್ರಿಂದ ಇದರ ಪಠಣದಿಂದ ವಿಷ್ಣುವಿನ ಸಕಲ ಪ್ರಪಂಚದಿಂದ, ಚೇತನಾಚೇತನಾತ್ಮಕವಾದ ಪ್ರಪಂಚದಿಂದ ಭೇದ, ಮತ್ತೆ ಆತ ಸರ್ವದೋಷರಹಿತ, ಸರ್ವಗುಣ ಪರಿಪೂರ್ಣ ಅಂತ ಅನ್ನೋದನ್ನೆಲ್ಲ ಅನುಸಂಧಾನ ಮಾಡ್ಕೊಂಡು ಆಗುವುದರಿಂದ ದೊಡ್ಡ ಸಂತೋಷ ಆಗ್ತದೆ ಭಗವಂತನಿಗೆ. ಹೇಗೆಂದ್ರೆ ತತ್ವನಿರ್ಣಯವನ್ನು ಹೇಳ್ತಾರೆ, ನತಾದೃಶಿ ಪ್ರೀತಿ ಇದ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಭಗವಂತನ ಗುಣೋತ್ಕರ್ಷವನ್ನ ತಿಳ್ಕೊಳ್ಳುವುದಕ್ಕಿಂತ ಹೆಚ್ಚಿನ ಸಂತೋಷ ಅವನಿಗೆ ಬೇರೆ ಯಾವುದೂ ಇಲ್ಲ. ನಾವು ಆ ಗುಣೋತ್ಕರ್ಷವನ್ನು ತಿಳ್ಕೊಂಡಿದ್ದರಿಂದ ನಮ್ಮ ಬಗ್ಗೆ ಆತ ಪ್ರೀತನಾಗ್ತಾನೆ. ಅತ್ಯಂತ ಶ್ರೇಷ್ಠವಾದ ಪೂಜಾ ಯಾವುದು ಭಗವಂತಂದು ಅಂತಂದ್ರೆ ಗುಣೋತ್ಕರ್ಷವನ್ನು ತಿಳ್ಕೊಳ್ಳುವುದೇ. ಬೇರೆ ಬೇರೆ ಶಬ್ದಗಳ ಮೂಲಕ ಆತನ ಗುಣೋತ್ಕರ್ಷವನ್ನು ತಿಳ್ಕೊಳ್ಳುವುದೇ ಆತನ ಅತ್ಯಂತ ಶ್ರೇಷ್ಠವಾದಂತಹ ಪೂಜಾ. ಅರ್ಚತ ಪ್ರಾರ್ಚತ ಅಂತ ಹೇಳ್ತಾರಲ್ಲ, ಅರ್ಚನ ಅಂದ್ರೆ ವಿಗ್ರಹಕ್ಕೆ ಅಭಿಷೇಕ ಮಾಡುವುದು, ಮಂಗಳಾರತಿ ಮಾಡುವುದು ಇತ್ಯಾದಿ.
ಪ್ರಾರ್ಥನಾ ಅಂತಂದ್ರೆ ಆ ಭಗವಂತನನ್ನ ಕುರಿತು ಶ್ರವಣ ಮಾಡುವುದು, ಧ್ಯಾನ ಮಾಡುವುದು, ವ್ಯಾಖ್ಯಾನಿಸುವುದು, ಇದು ಪ್ರಾರ್ಥನೆ. ಅಲ್ಲಿ ಗುಣಗಳ ಅನುಸಂಧಾನ ಆಗುವುದರಿಂದ ಭಗವಂತ ಪ್ರೀತನಾಗ್ತಾನೆ. ತಸ್ಮಾತ್ ಪ್ರೀತೋ ಭವೇದ್ ವಿಷ್ಣು ಶಂಸನಾದಸ್ಯ ಸರ್ವದಾ. ಎಲ್ಲಿ ಮಾಡ್ಬೇಕು ಇದನ್ನಂದ್ರೆ ತಸ್ಮಾತ್ ಯಜ್ಞೇಪಿ, ಯಾವ್ದಾದ್ರು ಯಜ್ಞ ನಡೀಲಿ, ಅಲ್ಲಿಯೂ ಬೃಹತಿ ಸಹಸ ಯಜ್ಞ ನಡಿಬಹುದು, ಮಹಾಭೃತ ಯಜ್ಞ ನಡಿಬಹುದು, ಯಜ್ಞ ನಡೀದೇ ಇರಬಹುದು ಈಗಿನ ಕಾಲದಲ್ಲೇ. ಆದ್ರೆ ತಸ್ಮಾತ್ ಯಜ್ಞೇಪಿ ವಾ ಶಂಸೇತ್ ಅಯಜ್ಞೇಪಿ ರಹಃ, ಏಕಾಂತದಲ್ಲಿ ಕುತ್ಕೊಂಡು ನಾವಿದನ್ನು ಪಠನ ಮಾಡಿದ್ರೂ ಆಗಬಹುದು. ನಿತ್ಯ ಒಂದು ಜೀವನವೇ ಯಜ್ಞ. ಪುರುಷೋಭಾವ ಯಜ್ಞ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳದಂತೆ. ಧ್ಯಾತ್ವ ನಾರಾಯಣಂ ದೇವಂ ವಿಷ್ಣುವರ ಅನ್ನಂ ಹಿ ತತ್ಪರಂ. ಹೀಗೆ ಯಾವ ಸಂದರ್ಭದಲ್ಲಾದ್ರೂ ಯಜ್ಞ ಇದ್ದಾಗಲೂ ಯಜ್ಞ ಇಲ್ಲದೇ ಇದ್ದಾಗಲೂ ಇದನ್ನು ಪಠನ ಮಾಡಿದ್ರು ಕೂಡ ಆ ಭಗವಂತ ಪ್ರೀತನಾಗ್ತಾನೆ. ಇದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದಂತಹ ನೈವೇದ್ಯವಾಗಿದೆ ಅಂತ ಬ್ರಹ್ಮಸಾರ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಅಲ್ಲಿಗೆ ಈ ಮಹಾನವಮಿ ವಿಜಯದಶಮಿಯ ಪರ್ವಕಾಲದಲ್ಲಿ ನಾವೇನು ಇದನ್ನ ಅನುಸಂಧಾನ ತಂದುಕೊಂಡಿದ್ದೀವಿ, ಅಲ್ಲಿ ಈ ಸ್ವಯಂಭುವ ಮನು, ಚತುರ್ಮುಖ, ಮುಖ್ಯ ಪ್ರಾಣ ಮೊದಲಾದ ಈ ಬೃಹತಿ ಸಹಸ್ರದ ಅಕ್ಷರಗಳ, ವ್ಯಂಜನಗಳ, ಸ್ವರಗಳ, ಊಷ್ಮ, ಘೋಷ ಇತ್ಯಾದಿ ಅಕ್ಷರಗಳ ಅಭಿಮಾನಿ ದೇವತೆಗಳು, ಅವರ ಅಂತರ್ಯಾಮಿಯಾದಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಬೃಹತಿ ಎಂಬ ಶ್ರೇಷ್ಠ ನಾಮದಿಂದ ಕರೆಸಿಕೊಂಡಿರುವಂತಹ ಲಕ್ಷ್ಮೀರಮಣನಾದವನು ಸ್ತ್ರೀಭೂಂ ರೂಪನಾದವನು. ಅವನೇ ಸ್ತ್ರೀ ರೂಪವೂ ಹೌದು, ಪುರುಷ ರೂಪನೂ ಹೌದು. ಅವನಿಗೆ ಈ ಭಾಗ ಅರ್ಪಿತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿ ಸಮಾಪ್ತವಾಗಿದೆ.